ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂಬರ್ಗಳನ್ನ ನಾವು ಟರ್ಮ್ಸ್ ಅಂತ ಕರಿತೀವಿ. ಆ ಟರ್ಮ್ಸ್ ಗಳಿಗೆ ಹೆಸರಿದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಈ ರೀತಿಯಾಗಿದೆ. ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿಲ್ಲ, ಬದಲಾಗಿ ಥರ್ಡ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಸೆವೆಂತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವೇ ಅರಿಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡಬೇಕು. Sn is equal to n/2 into a plus l. ಏನಿದು? ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 910 ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗಿದ್ದೀರಿ ಎಲ್ಲರೂ? ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ಖುಷಿಯಾಗಿ ನಗ್ತಾ ಇದ್ದೀರಾ ಅಂತ. ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ, ಹೌದಾ? ಸೊ ಚಾಪ್ಟರ್ಗಳನ್ನ ಪ್ರತಿಯೊಂದು ಚಾಪ್ಟರ್ನ ಓದ್ತಾ ಬರ್ತೀರಾ, ಮ್ಯಾಥಮೆಟಿಕ್ಸ್ ಚಾಪ್ಟರ್ ಕಲಿತಾ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಹೌದಾ? ಸೊ ನಿಮ್ಮ ಒಂದು ಸ್ಟಡೀಸ್ ಏನಿದೆ ಅಲ್ಲ, ಇದು ಆಲ್ಮೋಸ್ಟ್ ಎಷ್ಟೊಂದು ಚಾಪ್ಟರ್ಗಳನ್ನ ಆಲ್ಮೋಸ್ಟ್ ಕಲಿತಾ ಬಂದಿರ್ತೀರಾ. ಅವುಗಳನ್ನ ರಿವೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್, ಹೌದಾ? ಈಗ ನಾವು ಏನನ್ನ ಕಲಿತೀವಿ ಅದನ್ನ ಮರಿಬಾರದು ಅಂದ್ರೆ ಶಾರ್ಟ್ ಟ್ರಿಕ್ ಏನು ಅಂದ್ರೆ ಕಲಿತಿರೋದನ್ನ ರಿವೈಸ್ ಮಾಡೋದು, ರಿಕಾಲ್ ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್. ಸೊ ರಿವಿಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕಲಿತಿದ್ದನ್ನ ಮರಿಬಾರದು ಅನ್ನೋದು ಅಷ್ಟೇ ಇಲ್ಲಿ ಉದ್ದೇಶ. ಸೊ ಹಾಗಾಗಿ ನಿಮ್ಮ ಒಂದು ಸ್ಟಡೀಸ್, ನಿಮ್ಮ ಒಂದು ಅಭ್ಯಾಸಕ್ಕೆ ಒಂದು ಪುಷ್ಟೀಕರಣ ಕೊಡೋದಕ್ಕೆ, ಒಂದು ಎನ್ರಿಚ್ಮೆಂಟ್, ಒಂದು ಬೂಸ್ಟ್ ಅಪ್ ಮಾಡೋದಕ್ಕೆ ನಾವು ಈ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಸೀರೀಸ್ ತಂದಿದ್ದೀವಿ. ಇದರಲ್ಲಿ ನಮ್ಮ ಎರಡನೇ ಸೆಷನ್ ಇವತ್ತು. ಸೊ ಲಾಸ್ಟ್ ಸೆಷನ್ ಅಲ್ಲಿ ಏನ್ ನಂಬರ್ಸ್ ಕಲಿತಿದ್ದಾಯ್ತು, ರಿವೈಸ್ ಮಾಡಿದ್ದಾಯ್ತು. ಇವತ್ತಿನ ನಮ್ಮ ಸೆಷನ್ ಅಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನುವಂತ ಚಾಪ್ಟರ್ ನ ರಿವೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಕಾನ್ಸೆಪ್ಚುಯಲ್ ವೈಸ್ ಯಾವಾಗ ನಿಮಗೆ ಕ್ಲಾರಿಟಿ ಇರುತ್ತೋ ಅವಾಗ ನೀವು ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡೋದಕ್ಕೆ ಅನುಕೂಲ, ಹೌದಾ? ಕಾನ್ಸೆಪ್ಟ್ ಅಂದ್ರೆ ಏನಿಲ್ಲಿ, ಅದು ಏನೇನು ವಿಷಯ, ಏನೇನು ಟಾಪಿಕ್, ಅದರ ಮೇಲೆ ಬರುವ ಫಾರ್ಮುಲಾಗಳಾಗಿರೋದು, ಇನ್ನೊಂದು ಎಲ್ಲವನ್ನೂ ತಿಳ್ಕೊಂತೀರಿ. ಸೊ ಯಾವಾಗ ಕಾನ್ಸೆಪ್ಟ್, ಅದನ್ನೇ ಕಾನ್ಸೆಪ್ಟ್ ಅನ್ನೋದು, ವಿಷಯ ಅನ್ನೋದು, ಟಾಪಿಕ್ ಅನ್ನೋದು, ಅದು ಕ್ಲಾರಿಟಿ ಅಂದ್ರೆ ನಿಮಗೆ ಚಾಪ್ಟರ್ ಅರ್ಥ ಆದಂಗೆ, ಹೌದಾ? ಸೊ ಆ ಕೆಲಸನ ಇವತ್ತು ಮಾಡ್ತಾ ಹೋಗೋಣ. ಈ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರತಕ್ಕಂತ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ತಿಳ್ಕೊಳ್ಳೋಣ, ಅರಿಕೆ ಮಾಡ್ಕೊಳ್ಳೋಣ. ಎಲ್ಲರೂ ಸೆಷನ್ಗೆ ತಯಾರಿದ್ದೀರಾ ಅನ್ಕೊಂಡು ಈ ಸೆಷನ್ ಶುರು ಮಾಡಿದ್ದೀನಿ. ಆಲ್ ರೈಟ್, ಓಕೆ. ನಾವು ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಮೇನ್ ಆಗಿ ಕಲಿಯುವಂತ ಎರಡೇ ಕಾನ್ಸೆಪ್ಟ್, ಹೌದಾ? ಸೊ ಯಾವ್ದು ಅಂದ್ರೆ nth term of n ಈ ಬಗ್ಗೆ ತಿಳ್ಕೊಳ್ತೀವಿ. ಹಾಗೆ ಇನ್ನೊಂದು ಯಾವುದು, ಸಮ್ ಆಫ್ ಫಸ್ಟ್ n terms of n ಹಾಗೆ n term of n. ಇಷ್ಟೇ ಈ ಫಾರ್ಮುಲಾಗಳೇ ಇರೋದು ಇದು, ಹೌದಾ? ತುಂಬಾ ಚಂದ ಇರೋ ಚಾಪ್ಟರ್ ಇದು, ಚೆನ್ನಾಗಿದೆ. ಪ್ರಾಕ್ಟೀಸ್ ಮಾಡಿದ್ರೆ ಇಂಟ್ರೆಸ್ಟಿಂಗ್, ಹೌದು ಅಲ್ವೋ? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಷ್ಟನೇ. ಸೊ ಎಲ್ಲ ಚಾಪ್ಟರ್ಸ್ ಇಷ್ಟನೇ, ಬಟ್ ಇದೊಂದು ಡಿಫರೆಂಟ್ ಸೀರೀಸ್ ಬರುತ್ತೆ, ಹೌದಾ? ಸೀಕ್ವೆನ್ಸ್ ಇರುತ್ತೆ, ನಂಬರ್ಸ್ ಅರೇಂಜ್ಮೆಂಟ್ ಇರುತ್ತೆ, ಇದೊಂದು ರೀತಿ ಡಿಫರೆಂಟ್, ಹೌದಾ? ಸರಿ. ಸೊ ಈ ಒಂದು ಚಾಪ್ಟರ್ ಈಗ ಕಲಿತಾ ಹೋಗೋಣ. ಮೊದಲನೇದಾಗಿ ಬೇಸಿಕ್ ಇಂದ ಹೋಗೋಣ. ಓಕೆ, ಸೊ ಬೇಸಿಕ್ ಅಂದ್ರೆ ಏನು? ಪೂರ್ತಿ ಬೇಸಿಕ್ ಅಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ತಿಳ್ಕೊಳ್ಳಿ. ಏನ್ ಬೇಕು ಪೂರಕ, ಸೀಕ್ವೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೀಕ್ವೆನ್ಸ್ ಅಂದ್ರೆ ಏನು? ಸೀಕ್ವೆನ್ಸ್ ಅಂದ್ರೆ a group of numbers which are arranged in a definite order following a certain rule is called as a sequence. ಸಿಂಪಲ್. ಯಾವ್ಯಾವ ನಂಬರ್ಸ್ಗಳನ್ನ ನಾವು ಬರೆದಾಗ ಅದು ಒಂದು ಸರ್ಟನ್ ರೂಲ್ ಅನ್ನು ಫಾಲೋ ಮಾಡ್ತಿರ್ತದೆ. ಓಕೆ, ಅದನ್ನ ನೀಟಾಗಿ ಅರೇಂಜ್ ಮಾಡಿರ್ತೀವಿ. ಸುಮ್ಮನೆ ಯಾವ್ಯಾವ ರ್ಯಾಂಡಮ್ ನಂಬರ್ ಬರ್ದಿರಲ್ಲ, ಅಂತ ನಂಬರ್ಸ್ಗಳನ್ನ ಸೀಕ್ವೆನ್ಸ್ ಅಂತ ಕರಿತೀವಿ, ಹೌದಾ? ಸೊ ಈಗ ನಮಗೆ ನ್ಯಾಚುರಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಸಿಗ್ತವೆ, ಮನುಷ್ಯನಿರ್ಮಿತ ಕೂಡ ಸಿಗ್ತವೆ, ನ್ಯಾಚುರಲ್ ಆಗಿ ಬೇಕಾದಷ್ಟು ಸಿಗ್ತವೆ. ದೇವರ ಸೃಷ್ಟಿನೇ ಇದೆ ತುಂಬಾ, ಹೌದಾ? ನೀವು ದಾಳಿಂಬೆ ಹಣ್ಣು ನೋಡಿರ್ತೀರಾ, ಅದರಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ನೋಡಿ, ಚಿಕ್ಕ, ಹೌದಾ? ಹಣ್ಣಲ್ಲಿ ಇರ್ತಕ್ಕಂತ ಸಣ್ಣ ಅದಿಷ್ಟು ಪೂರ್ತಿ, ಹೌದಾ? ಹಣ್ಣಲ್ಲಿ ಇರ್ತಕ್ಕಂತ ಚಿಕ್ಕ ಬೀಜಗಳ ಅರೇಂಜ್ ಆಗಿ ಹಣ್ಣಾಗೋದು, ಹೌದಾ? ಎಷ್ಟು ನೀಟಾಗಿ ಯಾರಾದ್ರೂ ಅದನ್ನ ಫಿಕ್ಸ್ ಮಾಡಿದಾರೆ ಅನ್ನೋ ರೀತಿ ಅರೇಂಜ್ ಆಗಿರುತ್ತೆ, ಒಂದು ಆರ್ಡರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ರೈಟ್. ಈ ರೀತಿ ಸಾಕಷ್ಟು ಸಿಗುತ್ತೆ ನಮಗೆ, ನೇಚರ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಅದಾದ್ಮೇಲೆ ಮನುಷ್ಯನಿರಂತೂ ಇರುತ್ತೆ ಬಿಡಿ, ಬಟ್ ಯಾರ ಸಹಾಯ ಇಲ್ಲದೆ ಅದಾಗದೇ ಬರುವಂತದ್ದು ನಮಗೆ ಒಂದು ರೀತಿ ಸರ್ಪ್ರೈಸ್ ಅದು, ಅದನ್ನೇ ಅದ್ಭುತ ಅನ್ನೋದು. ಓಕೆ, ಸೊ ಮನುಷ್ಯನಿರ್ಮಿತ ಬೇಕಾದಷ್ಟು ಸಿಗುತ್ತೆ ನಿಮಗೆ, ಹೌದಾ? ಈ ಟೂರ್ನಮೆಂಟ್ ಸ್ಟೇಡಿಯಂಗಳಲ್ಲಿ ಇರ್ತಕ್ಕಂತ ಚೇರ್ಗಳ ಅರೇಂಜ್ಮೆಂಟ್ ಆಗಿರ್ಬೋದು,
ಆಮೇಲೆ ಫಿಲ್ಮ್ ಥಿಯೇಟರ್ ಹೋಗಿದ್ರೆ ಅಲ್ಲಿನೂ ಅರೇಂಜ್ ಮಾಡಿರ್ತಾರೆ, ಚೇರ್ಗಳನ್ನ ಅರೇಂಜ್ ಮಾಡಿರ್ತಾರೆ, ಅದಾಗಿರಬಹುದು. ಓಕೆ, ಸೊ ಈ ರೀತಿ ಸಾಕಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಏನು ಎಕ್ಸಾಂಪಲ್ಗಳು. ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಬೇಸಿಕ್ ಕಲಿಯೋದು ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂದ್ರೆ ಏನು? ರೂಲ್ ಅಲ್ಲಿ ಅರೇಂಜ್ ಮಾಡಿರುವಂತ ಯಾವುದೇ ವಸ್ತು ಇದ್ರೆ ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನಂಬರ್ಸ್ ಬಂದಾಗ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಸೀಕ್ವೆನ್ಸ್ ನಂಬರ್ ಆರ್ ಸೀಕ್ವೆನ್ಸ್ ಅಂತ ಯಾವಾಗ ಹೇಳ್ತೀನಿ ಅಂದ್ರೆ when it is following a certain rule. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ 2 4 6 8 8 ಹೌದಾ? ಕರೆಕ್ಟ್ ತಾನೆ? ಎಲ್ಲಾ ನಂಬರ್ಸ್ಗಳು 2 4 ಇದೆ, 4 6 ಆದ್ಮೇಲೆ 8. ಇಲ್ಲಿ ಏನೇನು ರೂಲ್ ಕಾಣ್ತಿದೆ ಅಂದ್ರೆ ಪ್ರತಿಯೊಂದು ಸಂಖ್ಯೆ ನಡುವೆ ಎರಡು ಡಿಫರೆನ್ಸ್, ಎರಡು ನಂಬರ್ಗಳ ಡಿಫರೆನ್ಸ್ ಇದೆ. ಅದೇ ಇಲ್ಲಿ ಹೌದು ಅಲ್ವೋ? ಕರೆಕ್ಟ್ ತಾನೆ? ಈ ರೀತಿ ನಂಬರ್ಸ್ ಯಾವಾಗ ಬರೀತೀವಲ್ಲ ಅವಾಗ ಅದನ್ನ ಸೀಕ್ವೆನ್ಸ್ ಅಂತ ಹೇಳಿ ಕರೀತೀವಿ. ಒಂದು ರೂಲ್ ಇರಬೇಕು. ಸುಮ್ಮನೆ ನಾನು 2 ಒಂದು 20 ಒಂದು 50 ಅಂತ ಬರೆದ್ರೆ ನಂಬರ್ಗಳನ್ನು ಬರೆದ್ರೆ ಅದು ಅರೇಂಜ್ಮೆಂಟ್ ಆಗುತ್ತಾ ಇಲ್ಲ. ಒಂದು ರೂಲ್ ಫಾಲೋ ಮಾಡ್ತಿದೆ, ಹಾಗಾಗಿ ದಿಸ್ ಇಸ್ ಅ ಸೀಕ್ವೆನ್ಸ್. ಅರ್ಥ ಆಯ್ತಾ? ಸೀಕ್ವೆನ್ಸ್ ಅಂದ್ರೆ ಓಕೆ. ಸೊ ಇನ್ನು ಸಾಕಷ್ಟು ನೀವು ಈ ರೀತಿ ತಗೋಬಹುದು. ನಂಬರ್ಸ್ಗಳನ್ನ ಬೇಕಾದಷ್ಟು ತಗೋಬಹುದು. 3 6 9 12 ಹೌದಾ? 15 18. ಸೊ ಇದು ಒಂದು ಸೀಕ್ವೆನ್ಸ್ ಅಂತ ಹೇಳ್ಬೋದು. ಯಾಕೆ? ಪ್ರತಿಯೊಂದು ಸಂಖ್ಯೆ ನಡುವೆನೂ ಮೂರು ನಂಬರ್ಗಳ ಅಂತರ ಇದೆ. ಹೌದಾ? ಸೊ ಇದು ಒಂದು ಸೀಕ್ವೆನ್ಸ್, ರೂಲ್ ಅನ್ನು ಫಾಲೋ ಮಾಡ್ತಿದೆ. ಈ ರೀತಿ ಸಾಕಷ್ಟು ನಿಮಗೆ ಸಿಗುತ್ತೆ. ಇದು ನಮ್ಮ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಏನೋ ಅರ್ಥ ಮಾಡ್ಕೊಂಡ್ವಿ. ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಗೆ ಏನು ಸಂಬಂಧ ಅಂದ್ರೆ ಸಂಬಂಧ ಇದೆ. ಈ ಸೀಕ್ವೆನ್ಸ್ ನೆಕ್ಸ್ಟ್ ಸೀರೀಸ್ ಆಗುತ್ತೆ. ಸೀರೀಸ್ ಅಂದ್ರೆ ಏನು? ಹೊಂದಾಣಿಕೆ ಅಂತ ಅಂದ್ರೆ ಒಂದಾದ್ಮೇಲೆ ಒಂದು ಹೋಗುತ್ತೆ ಅಂದ್ರೆ ಆಡ್ ಆಗ್ತಾ ಹೋಗುತ್ತೆ. when you add this sequence it will become series. ಅರ್ಥ ಆಯ್ತಾ? ಸೊ ಆ ಸೀರೀಸ್ ಇಂದ ನೆಕ್ಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ನೋಟ್ ಮಾಡ್ತೀವಿ. ಓಕೆ, ಸರಿ. ಈ ಪ್ರೋಗ್ರೆಷನ್ ಅಂದ್ರೆ ಮೊದಲನೇದಾಗಿ ಪ್ರೋಗ್ರೆಷನ್ ಅಂದ್ರೆ ಹೆಸರೇ ಹೇಳುತ್ತೆ. ಏನು? ಪ್ರೋಗ್ರೆಸ್ ಆಗೋದು, ಬೆಳವಣಿಗೆ ಆಗೋದು. ಏನ್ ಬೆಳವಣಿಗೆ ಅಂದ್ರೆ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಸೊ ಅರಿಥಮೆಟಿಕ್ ಅಂದ್ರೇನೆ ಸಂಖ್ಯೆ. ಹೌದಾ? ಸೊ ಸಂಖ್ಯೆಗಳು ಇಲ್ಲಿ ಪ್ರೋಗ್ರೆಸ್ ಆಗೋದ್ರಿಂದ ಅದನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೆದ್ರು. an arithmetic progression is a list of number in which each term is obtained by adding a fixed number to the preceding term except the first term. ಏನ್ ಹೇಳ್ತಿದ್ದಾರೆ? ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ ಇಟ್ ಇಸ್ ಎ ಲಿಸ್ಟ್ ಆಫ್ ನಂಬರ್. ಅದು ಕೂಡ ಲಿಸ್ಟ್ ಆಫ್ ನಂಬರ್ ಅಂದ್ರೆ ಸೀಕ್ವೆನ್ಸ್ ಅಂತ ಒಂದು ಅರ್ಥದಲ್ಲಿ. ಓಕೆ, in which each term ಅದರ ವಿಷಯ ಏನು ಅಂದ್ರೆ ಪ್ರತಿಯೊಂದು ಟರ್ಮ್ ಹೇಗೆ obtain ಆಗುತ್ತೆ ಅಂದ್ರೆ by adding a fixed number. ಒಂದು ಫಿಕ್ಸ್ಡ್ ನಂಬರ್ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಏನು? ಸಪೋಸ್ ನನ್ನ ಹತ್ರ 5 ಇದೆ. ಓಕೆ, ಈ 5 ನಾನು ಏನು ಮಾಡ್ತೀನಿ? ಇದು ಫಸ್ಟ್ ಟರ್ಮ್. ಫಸ್ಟ್ ಏನು ನಂಬರ್ ಸಂಖ್ಯೆನ ಬರುತ್ತೆ, ದಟ್ ಇಸ್ ದ ಫಸ್ಟ್ ಟರ್ಮ್. ಇದಕ್ಕೆ ಪ್ಲಸ್ 2 ನ ಆಡ್ ಮಾಡ್ತೀನಿ ಅಂತ ಇಟ್ಕೊಳ್ಳ್ರಿ. ಏನ್ ಬಂತು? ಐ ವಿಲ್ ಗೆಟ್ 7. ಮೊದಲು 5 ತಗೊಂಡಿದ್ದೆ, ಈ 5 ಗೆ 2 ನ ಆಡ್ ಮಾಡಿದ್ರೆ 7 ಬಂತು. ಈಗ ಈ 7 ಗೆ 2 ನ ಆಡ್ ಮಾಡ್ತೀನಿ, ಎಷ್ಟು ಬಂತು? 9 ಬಂತು. ಓಕೆ, ಈಗ 9 ಗೆ 2 ನ ಆಡ್ ಮಾಡ್ತೀನಿ, ಎಷ್ಟು ಬಂತು? 11 ಬಂತು. ಸೊ ಈ ನಂಬರ್ಗಳಿದಾವಲ್ಲ, ಯಾವುದು 5 7 9 11 ಇದೆಲ್ಲ ಏನು? ದಿಸ್ ಇಸ್ an example for the arithmetic progression. ಯಾಕೆ? because this is the first term. ಈ ಫಸ್ಟ್ ಟರ್ಮ್ ಗೆ ಏನು ಹಿಂದ್ಗಡೆ ಏನು ಆಡ್ ಆಗಿರಲ್ಲ. ಒಂದು ನಂಬರ್ ಇರುತ್ತೆ, ಆ ನಂಬರಿಗೆ ಒಂದು ಫಿಕ್ಸ್ಡ್ ಟರ್ಮ್ ನ ಆಡ್ ಮಾಡ್ತೀವಿ, ಒಂದು ನಂಬರ್ ನ ಹಾಕ್ತೀವಿ, ಇನ್ನೊಂದು ನಂಬರ್ ಬಂತು. ಈಗ ಬಂದಿರೋ ನಂಬರಿಗೆ ಅಗೇನ್ ಫಿಕ್ಸ್ಡ್ ನಂಬರ್ ನ ಆಡ್ ಮಾಡ್ತೀವಿ, ಇನ್ನೊಂದು ನಂಬರ್ ಬಂತು. ಈ ರೀತಿಯಾಗಿ ಮಾಡ್ತಾ ಹೋದಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, and this fixed number is called ಏನಂತ ಕರೆದರೆ ಅದನ್ನ ಕಾಮನ್ ಡಿಫರೆನ್ಸ್ ಆಫ್ ದ AP can be positive, negative or zero. ನೋಡಿ, ಇಲ್ಲಿ ಏನು ನಾವು ನಂಬರ್ ಆಡ್ ಮಾಡಿದೀವಲ್ಲ, ಇಲ್ಲಿ ಏನು ನಂಬರ್ ಆಡ್ ಮಾಡಿದೀವಲ್ಲ, ಇವೆಲ್ಲ ಏನು? ಕಾಮನ್ ನಂಬರ್. ಕಾಮನ್ ಹೌದಾ? ಕಾಮನ್ ಅಂದ್ರೆ ಏನು? ಎಲ್ಲ ಕಡೆ ಸಿಮಿಲರ್ ಆಗಿ ಇದೆ. ನಂಬರ್ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಕಡೆ ಎರಡನೇ ಆಡ್ ಮಾಡಿರೋದು. ಹಾಗಾಗಿ ಇದು ಫಿಕ್ಸ್ಡ್. ಹಾಗೆ ಫಿಕ್ಸ್ಡ್ ನಂಬರ್ ನ ಕಾಮನ್ ಡಿಫರೆನ್ಸ್ ಅಂತ ಕರೀತೀವಿ.
ಓಕೆ, ಅರ್ಥ ಆಗ್ತಿದೆ. ಯಾಕೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ? ಯಾಕೆಂದ್ರೆ ಪ್ರತಿಯೊಂದು ಸಂಖ್ಯೆ ನಡುವೆ ಬರ್ತಕ್ಕಂಥ ಡಿಫರೆನ್ಸ್ ಇದು. ಏನೆಲ್ಲ ಆಡ್ ಮಾಡಿದೀವೋ ಅದೇ ಇಲ್ಲಿ ಡಿಫರೆನ್ಸ್ ಆಗಿ ಕಾಣುತ್ತೆ. Therefore it is called as a common difference. Okay, so ಈ ಕಾಮನ್ ಡಿಫರೆನ್ಸ್ ಪಾಸಿಟಿವ್ ಆದ್ರೂ ಆಗಿರಬಹುದು, ನೆಗೆಟಿವ್ ಆದ್ರೂ ಆಗಿರಬಹುದು, ಝೀರೋ ಆಗಿರಬಹುದು. ಗಾಟ್ ಇಟ್? ಅರ್ಥ ಆಗ್ತಿದೆಯಾ? ಓಕೆ, ಫೈನ್. ಸೊ ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಗೆ ಅರ್ಥ ಆಗಿದೆ ಅಲ್ಲ? ಎಲ್ಲ ಎಕ್ಸಾಂಪಲ್ ಸಹಿತ ಕೊಟ್ಟರೆ ನೋಡಬಹುದು. 6 9 12 15. ಸೊ ಈಗ 6 9 12 15 ಇವುಗಳ ನಡುವೆ ಡಿಫರೆನ್ಸ್ ಇದೆ. ಎಷ್ಟಿದೆ? ಸೊ ಡಿಫರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. 6 + 3 = 9. ಹೌದಾ? 9 + 3 = 12. ಸೊ ಎಲ್ಲದರ ನಡುವೆ ಮೂರು ಡಿಫರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಎಲ್ಲದರ ನಡುವೆ +3 ಇದೆ. ಕರೆಕ್ಟ್ ತಾನೆ? ಓಕೆ, ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ನಿಮಗೆ ಅರ್ಥ ಆಗಿದೆ. ಈಗ ಕಾಮನ್ ಡಿಫರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಸೊ ಕಾಮನ್ ಡಿಫರೆನ್ಸ್ ತುಂಬಾ ಸುಲಭ. ಈಗ ನನ್ನ ಹತ್ರ 2 4 6 8 10 ಇದೆ ಇಟ್ಕೊಳ್ಳಿ. ದಿಸ್ ಇಸ್ an arithmetic progression. ಹೌದಾ? ಇದರಲ್ಲಿ ಕಾಮನ್ ಡಿಫರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡಿ? ತುಂಬಾ ಸುಲಭ. ಇಲ್ಲಿ ಇರತಕ್ಕಂತ ಪ್ರತಿಯೊಂದು ನಂಬರ್ ಅನ್ನು ನಾವು ಟರ್ಮ್ಸ್ ಅಂತ ಕರೀತೀವಿ. ಆ ಟರ್ಮ್ಸ್ ಗಳಿಗೆ ಹೆಸರಿದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಈ ರೀತಿಯಾಗಿದೆ. ಓಕೆ, ಸೊ ಫಸ್ಟ್ ಟರ್ಮ್ ಯಾವಾಗಲೂ ನಾವು ಎ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಎ ಅಂತ ಹೇಳಿ ಫಸ್ಟ್ ಟರ್ಮ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನಂಬರ್ಸ್ ಬರೋದ್ರಿಂದ A1 A2 A3 A4 A5 ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಗಾಟ್ ಇಟ್? ಈಗ ಕಾಮನ್ ಡಿಫರೆನ್ಸ್ ನಮಗೆ ಹೇಗೆ ಬರುತ್ತೆ? ತುಂಬಾ ಸುಲಭ. ಯಾವಾಗಲೂ ಕಾಮನ್ ಡಿಫರೆನ್ಸ್ ಬರುವಂತದ್ದು ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್. ಓಕೆ, ಸೊ ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಅಥವಾ ಈ ನಂಬರ್ ನ ಮುಂದೆ ಇರತಕ್ಕಂತ ಯಾವುದು ಸಕ್ಸೀಡಿಂಗ್ ಟರ್ಮ್ ಆಫ್ ದಿಸ್ 4. ಹೌದಾ? ಸೊ ಪ್ರಿಸಿಡಿಂಗ್ ಅಂದ್ರೆ ಏನು? ಹಿಂದಿಂದು. ಸಕ್ಸೀಡಿಂಗ್ ಅಂದ್ರೆ ಏನು? ಮುಂದಿಂದು. 4ರ ಮುಂದೆ ಇರೋ ನಂಬರ್ ಯಾವುದು? 6 ಮೈನಸ್ 4 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 4 ಮೈನಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ 4 ಮೈನಸ್ 2 ಎಷ್ಟು ಬಂತು? 2 ಬಂತು. 6 ಮೈನಸ್ 4 ಎಷ್ಟು ಬಂತು? 2 ಬಂತು. 8 ಮೈನಸ್ 6 ಎಷ್ಟು ಬಂತು? 2 ಬಂತು. ಈಗ ಇಲ್ಲಿ ವಿಷಯ ಏನು ಗೊತ್ತಾ? ಈ ಕಾಮನ್ ಡಿಫರೆನ್ಸ್ ಯಾವಾಗಲೂ ಸೆಕೆಂಡ್ ಮೈನಸ್ ಫಸ್ಟ್ ಮಾಡಿದ್ರೆ ಬರಬೇಕು ಅಂತಿಲ್ಲ. ಆ ಕಾಮನ್ ಡಿಫರೆನ್ಸ್ ಥ್ರೂ ದ ಪ್ರೋಗ್ರೆಷನ್ ಏನು ಸಿಮಿಲರ್ ಇರುತ್ತೆ. ಹೌದಾ? ಇಫ್ ದ ನಂಬರ್ ಇಸ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್, ದ ನಂಬರ್ ಇಸ್ AP, then it is understood common difference is similar throughout the progression. ಹೌದಾ? ಈ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕಾಮನ್ ಡಿಫರೆನ್ಸ್ ಸೇಮ್ ಇರುತ್ತೆ. ಹಾಗಿದ್ರೆ ನೀವು 10 ಮೈನಸ್ 8 ಮಾಡಿದ್ರು ಕೂಡ ನಿಮಗೆ ಕಾಮನ್ ಡಿಫರೆನ್ಸ್ ಸಿಗಬೇಕು. ಅದು ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದ್ರೆ ಸಿಗ್ತದೆ ಅಂತಲ್ಲ. ನೀವು ಯಾವುದೇ ನಂಬರ್ ತಗೊಳ್ರಿ, ನಟ್ಟ ನಡುವೆ ಇರೋ ನಂಬರ್ ತಗೊಳ್ಳಿ, ಲಾಸ್ಟ್ ಇರೋ ನಂಬರ್ ತಗೊಳ್ರಿ, ಇದೇ ಲಾಸ್ಟ್ ಎರಡು ನಂಬರ್ ಅದೇ ಅಂತ ಇಟ್ಕೊಳ್ಳಿ. ಓಕೆ, ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿರೋ ಎರಡು ನಂಬರ್ ತಗೊಳ್ರಿ. ಸಕ್ಸೀಡಿಂಗ್ ಮೈನಸ್ ಪ್ರಿಸಿಡಿಂಗ್ ಮಾಡಿದಾಗ ನಿಮಗೆ ಡಿಫರೆನ್ಸ್ ಸೇಮ್ ಬರಬೇಕು. ಹಾಗಿದ್ದಾಗ ಮಾತ್ರ ಅದನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತೀವಿ. ಡಿಫರೆನ್ಸ್ ಸೇಮ್ ಇಲ್ಲ ಅಂದ್ರೆ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ. ಓಕೆ, ಕ್ಲಿಯರ್? ಸೊ 4 ಮೈನಸ್ 2 is equal to 2. ಎಲ್ಲೇ ನೋಡಿದ್ರು ನಮಗೆ ಕಾಮನ್ ಡಿಫರೆನ್ಸ್ ಏನು ಬರ್ತಿದೆ? ದಟ್ ಈಸ್ 2 ಬರ್ತಿದೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಮನ್ ಡಿಫರೆನ್ಸ್. ಆಲ್ ರೈಟ್, ಕಾಮನ್ ಡಿಫರೆನ್ಸ್ ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನ ನೀವು ಕಲಿತಿದ್ರಿ, ರಿವೈಸ್ ಮಾಡಿದ್ವಿ. ಈಗ ಮುಂದೆ ಹೋಗೋಣ. ಒಂದು ಪ್ರಶ್ನೆ ನೋಡೋಣ. ಫಾರ್ ದ AP 3/2 1/2 -1/2 ರೈಟ್ ದ ಫಸ್ಟ್ ಟರ್ಮ್ A and the common difference D. ಸಿಂಪಲ್ ಮಾಡಬಹುದಲ್ಲ ಇದನ್ನ? ಸೊ ಅವರೇ ಹೇಳಿದ್ರೆ ದಿಸ್ ಇಸ್ an arithmetic progression ಅಂತ. arithmetic progression ಅಂದ್ರೆ ಏನರ್ಥ? ಕಾಮನ್ ಡಿಫರೆನ್ಸ್ ಸೇಮ್ ಇರುತ್ತೆ. ಕಾಮನ್ ಡಿಫರೆನ್ಸ್ ಸೇಮ್ ಇಲ್ಲ ಅಂದ್ರೆ ಹೇಳಿಕ್ಕೆ ಹೋಗಲ್ಲ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ. ಅವರಿಗೆ ಗೊತ್ತಿಲ್ಲ ಅನ್ಕೊಳ್ರಿ, ಅದು AP ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ಅವರಿಗೆ. ಏನಂತ ಹೇಳ್ತಾರೆ? ಫಾರ್ ದ ಗಿವನ್ ಸೀಕ್ವೆನ್ಸ್ ಫಾರ್ ದ ಫಾಲೋಯಿಂಗ್ ನಂಬರ್ಸ್ ಏನೋ ಕೊಡ್ತಾರೆ. AP ಅಂತ ಅವರು ಮೆನ್ಷನ್ ಮಾಡಿದ್ರು ಅಂದ್ರೆ ಇಲ್ಲಿ ಇರತಕ್ಕಂತ ನಂಬರ್ಗಳ ಕಾಮನ್ ಡಿಫರೆನ್ಸ್ ಸೇಮ್ ಇದ್ದೇ ಇರುತ್ತೆ ಅಂತ ಫಿಕ್ಸ್ಡ್ ಅದು. ಓಕೆ, ಸರಿ ನೋಡೋಣ. ಏನ್ ಮಾಡಬೇಕು? ಫಸ್ಟ್ ಟರ್ಮ್ ಏನ ಫೈಂಡ್ ಔಟ್ ಮಾಡಬೇಕಂತೆ, ಹಾಗೆ ಕಾಮನ್ ಡಿಫರೆನ್ಸ್ D ನ ಫೈಂಡ್ ಔಟ್ ಮಾಡಬೇಕಂತೆ. ಸೊ ಫಸ್ಟ್ ಟರ್ಮ್ ಇಲ್ಲೇ ಇದೆ. ಸೊ ಫಸ್ಟ್ ಟರ್ಮ್ ಏನಂತ ನೀವು ಡಿನೋಟ್ ಮಾಡ್ತೀರಾ? A ಅಂತ ಡಿನೋಟ್ ಮಾಡ್ತೀರಾ. ಹಾಗೆ ಕಾಮನ್ ಡಿಫರೆನ್ಸ್ ನ ನೀವು ಏನಂತ ಡಿನೋಟ್ ಮಾಡ್ತೀರಾ? D ಇಂದ ಡಿನೋಟ್ ಮಾಡ್ತೀರಾ. ನೆನಪಿಟ್ಕೊಳ್ಳಿ, ಕಾಮನ್ ಡಿಫರೆನ್ಸ್ D, ಫಸ್ಟ್ ಟರ್ಮ್ A.
All right. So A is equal to 3/2. ಹೌದಾ? A ಏನಾಯ್ತು? 3/2 ಆಯ್ತು. ಕಾಮನ್ ಡಿಫರೆನ್ಸ್ ಹೆಂಗೆ ಫೈಂಡ್ ಮಾಡೋದು? ಹೌದಾ? ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್ ಇವೆರಡು ನೋಡ್ಬೇಕಂತ ಇವೆರಡು ನೋಡ್ರಿ. D is equal to minus 3/2 minus 3/2 minus of minus 1/2. ಸೈನ್ ಹುಷಾರು. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್. ಈ ರೀತಿಯಾಗಿ ಬರೀಬೇಕು. ಹೌದಾ? ಇಲ್ಲಿ 1 2 3 4 ನಾಲ್ಕು ಟರ್ಮ್ ಅಂದ್ರೆ A4 ಮೈನಸ್ A3 ಆಗಿದೆ ಇಲ್ಲಿ. ಓಕೆ, ಅರ್ಥ ಆಯ್ತಲ್ಲ? ಸರಿ. ಸೊ ಫೋರ್ತ್ ಟರ್ಮ್ ಇಸ್ ಮೈನಸ್ 3/2 ಮೈನಸ್ ಆಸ್ ಇಟ್ ಈಸ್, ಥರ್ಡ್ ಟರ್ಮ್ ಇಸ್ ಮೈನಸ್ 1/2. ಸೈನ್ ಹುಷಾರು. ಮೈನಸ್ 3/2 ಮೈನಸ್ ಪ್ಲಸ್ 1/2 ಆಡ್ ಮಾಡಬಹುದಲ್ಲ? ಖಂಡಿತ ಮಾಡಬಹುದು. ಯಾಕೆಂದ್ರೆ ಡಿನೋಮಿನೇಟರ್ ಸೇಮ್ ಇದೆ. ಸೊ ಮೈನಸ್ 3/2 ಪ್ಲಸ್ 1/2 ಏನ್ ಬರುತ್ತೆ? 1 ಮೈನಸ್ 3 ಈಸ್ ಮೈನಸ್ 2 ಡಿವೈಡೆಡ್ ಡಿನೋಮಿನೇಟರ್ ಸೇಮ್ ಹಾಗೆ ಇಡ್ರಿ. 2 ಮತ್ತೆ 2 ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ ಮೈನಸ್ 1. ಅರ್ಥ ಆಯ್ತಾ? ಏನ್ ನಿಮಗೆ ಕಾಮನ್ ಡಿಫರೆನ್ಸ್ ಮೈನಸ್ 1. ಬೇರೆ ಕಡೆಗೂ ನೋಡಬಹುದು, ಟೆಸ್ಟ್ ಮಾಡಿ. ಮೈನಸ್ 1/2 ಅಂದ್ರೆ ಥರ್ಡ್ ಟರ್ಮ್. ಇದನ್ನು ನೋಡ್ರಿ, A3 ಮೈನಸ್ A2 ಮಾಡ್ರಿ. A3 is minus 1/2 minus second term A2 is 1/2. ಎಷ್ಟು ಬರುತ್ತೆ? minus 1 is minus 2 divided by 2. Okay, so ಈ ಕ್ಯಾನ್ಸಲ್ ಮಾಡಿದಾಗ you will get minus 1 again. ಏನು ಕಾಮನ್ ಡಿಫರೆನ್ಸ್ ಮೈನಸ್ 1 ಬರ್ತಿದೆ. Got it? So ಹಾಗಾಗಿ D will be equal to minus 1. D ಏನ್ ಬಂತು ನಮಗೆ? ಮೈನಸ್ 1 ಬಂತು. ಮುಂದೆ ಹೋಗೋಣ ಈಗ. ಅರ್ಥ ಆಯ್ತಲ್ಲ? ಓಕೆ. Which of the following list of numbers form an AP if they form an AP write the next two terms. Okay. So ಇದನ್ನ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ ಈಗ. ಏನ್ ಹೇಳ್ತಿದ್ದಾರೆ? which of the following list of numbers form an AP. ನೋಡಿ, list of numbers ಅಂತ ಹೇಳ್ತಿದ್ದಾರೆ. they have not mentioned which of the following AP ಅಂತ ಅವರು ಹೇಳಿಲ್ಲ. which of the following list of numbers are AP ಅಂತ ನಿಮಗೆ ಕೇಳ್ತಾರೆ. ನಾವೀಗ ಫೈಂಡ್ ಔಟ್ ಮಾಡಬೇಕು AP ಹೌದೋ ಅಲ್ವೋ ಅಂತ. ಓಕೆ, ಸೊ AP ನ ಫೈಂಡ್ ಔಟ್ ಮಾಡಬೇಕಾದ್ರೆ ಏನಿರಬೇಕು? ನಂಬರ್ಗಳಲ್ಲಿ ಕಾಮನ್ ಡಿಫರೆನ್ಸ್ ಸೇಮ್ ಇರಬೇಕು. ಅಷ್ಟೇ ವಿಷಯ. ಮಾಡ್ತಾ ಹೋಗೋಣ. ಸೊ ಒಂದು ವೇಳೆ AP ಆಗಿದ್ರೆ ಅವುಗಳ ನೆಕ್ಸ್ಟ್ ಟೂ ಟರ್ಮ್ಸ್ ಗಳನ್ನ ಬರೀರಿ ಅಂತ ಹೇಳ್ತಿದ್ದಾರೆ. ರೈಟ್ ದ ನೆಕ್ಸ್ಟ್ ಟೂ ಟರ್ಮ್ಸ್ ಇನ್ ಕೇಸ್ ಇಫ್ ದೇ ಫಾರ್ಮ್ an AP. ಓಕೆ, ಸರಿ. ಮೊದಲನೇದು ಇಲ್ಲಿ ಸಾಲ್ವ್ ಮಾಡ್ತೀನಿ. ಏನದೆ? 4 10 16 22. ಹೌದಾ? ಇದರಲ್ಲಿ ಕಾಮನ್ ಡಿಫರೆನ್ಸ್ A2 ಮೈನಸ್ A1. A2 ಏನು? 10 ಮೈನಸ್ A1 ಏನು? 4. So therefore common difference is equal to 10 minus 4 is 6. ಹೌದಾ? ಸೊ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡೋಣ. ಕಾಮನ್ ಡಿಫರೆನ್ಸ್ ಒಂದೆರಡು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರೇ ಅಂತ ಕೊಟ್ಟಿದ್ರೆ ನಮಗೆ ನಂಬಿಕೆ ಇದೆ. ಆದ್ರೆ ಹೌದು ಅಂತ ನಾವು ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲಾರಿಟಿ ತಗೋಬೇಕು. ಎಲ್ಲಾ ನಂಬರ್ಗಳಲ್ಲೂ ಅಟ್ಲೀಸ್ಟ್ ಎರಡು ಡಿಫರೆನ್ಸ್ ಸೇಮ್ 6 ಬಂತು ಅಂದ್ರೆ ಫಿಕ್ಸ್ ಅದು. ಓಕೆ, ಒಂದು ಅಥವಾ ಎರಡು ಡಿಫರೆನ್ಸ್ ನೋಡಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು A3 ಮೈನಸ್ A2. A3 ಎಷ್ಟಿದೆ? 16 minus 10. So D will be again is equal to 6. So therefore ಇದೇನಾಯ್ತು? ಕಾಮನ್ ಡಿಫರೆನ್ಸ್ ಸೇಮ್ ಇರೋದ್ರಿಂದ this is the AP. ಈಗ ಇದು AP ಅಂದ್ಮೇಲೆ ನೆಕ್ಸ್ಟ್ ಟೂ ಟರ್ಮ್ಸ್ ನ ಬರೀರಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ತೀರಾ? ಹೌ ಟು ಫೈಂಡ್ ದ ನೆಕ್ಸ್ಟ್ ಟೂ ಟರ್ಮ್ಸ್? ಏನ್ ಮಾಡ್ತೀರಾ? ಈಗ 4 10 16 22 ಕೊಟ್ಟರೆ ಮುಂದೆ ಎರಡು ಟರ್ಮ್ಸ್ ಬರಿ. ಹೆಂಗ್ ಬರೆಯೋದು? ಸಿಂಪಲ್. ಕಾಮನ್ ಡಿಫರೆನ್ಸ್ ನ ಈ 22 ಗೆ ಆಡ್ ಮಾಡೋಣ. ನೆಕ್ಸ್ಟ್ ಟರ್ಮ್ ಬರುತ್ತೆ. ನೆಕ್ಸ್ಟ್ ಟರ್ಮ್ ಗೆ ಮತ್ತೆ 6 ನ ಆಡ್ ಮಾಡೋಣ. ಕಾಮನ್ ಡಿಫರೆನ್ಸ್ ನ ನೆಕ್ಸ್ಟ್ ಟರ್ಮ್ ಬರುತ್ತೆ. ಹೌದಾ? ಕರೆಕ್ಟ್ ತಾನೆ? ಸೊ 22 ಗೆ 6 ನ ಆಡ್ ಮಾಡ್ರಿ. 28 ಆಗುತ್ತೆ. 28 ಗೆ 22 ಅಲ್ಲ ಇರೋದು? yes. So 28 ಗೆ 6 ನ ಆಡ್ ಮಾಡಿ 34. So therefore next two terms ಏನು? 28 ಹಾಗೆ 34. ಅರ್ಥ ಆಯ್ತಾ?
28 ಹಾಗೆ 34. ಕ್ಲಿಯರ್. ಮುಂದೆ ಹೋಗೋಣ ಈಗ. ಓಕೆ, ಸೊ ಈಗ ಎರಡನೇದು ನೋಡೋಣ. ಇಲ್ಲಿ ಬರೆಯೋಣ 1 1 ಮತ್ತೆ 1 1 1 3 5 3 5. ಈಗ ನೋಡಿ ಕಾಮನ್ ಡಿಫರೆನ್ಸ್ a2 minus a1. ಹೌದಾ? ಏನ್ ಬರುತ್ತೆ? 1 minus 1 which is equal to 0. D0 ಬಂತು ಫಸ್ಟ್. a2 minus a1 ಮಾಡಿದಾಗ ನೆಕ್ಸ್ಟ್ a3 minus a2 ಮಾಡ್ರಿ. a3 minus a2 ಮಾಡಿದಾಗ you will get 3 minus 1 that is d will be equal to 2. Okay, so ಇಲ್ಲಿ ಡಿಫರೆನ್ಸ್ ಫಸ್ಟ್ 0 ಬಂತು, ಆಮೇಲೆ 2 ಬಂತು. therefore it is not in AP. It is not an AP. Okay, so ಎರಡನೇದನ್ನ ಮಾಡಿದ್ವಲ್ಲ, ಅದೇ ರೀತಿ ಮೂರನೇದನ್ನ ನೀವು ಮಾಡ್ರಿ. ಸಿಂಪಲ್ ಮಾಡ್ತಿರಲ್ಲ. ಓಕೆ, ಆಲ್ ರೈಟ್. ಈಗ ಮುಂದೆ ಹೋಗೋಣ. ಆಮೇಲೆ ಇನ್ನೇನು ಅಂದ್ರೆ ಇದು ಚಾಪ್ಟರ್ ನ ರಿವೈಸ್ ಮಾಡುವಂತ ವಿಡಿಯೋಸ್. ಓಕೆನಾ? ಸೊ ನಿಮಗೆ ನಾನು ತುಂಬಾ ಸಲ ಹೇಳಿದ್ದೀನಿ, ಯು ವಿಲ್ ಗೆಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇರುವಂತ ಬೇರೆ ವಿಡಿಯೋಗೆ ಬರುತ್ತೆ. PYQ ಆಗಿರಬಹುದು, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳಾಗಿರಬಹುದು, ಬೇರೆ ವಿಡಿಯೋಸ್ ಇದೆ. ಓಕೆ, ಇದನ್ನೇ ನೀವು ಇದನ್ನ ಜಸ್ಟ್ ಕಾನ್ಸೆಪ್ಟ್ ನಾವು ರಿವೈಸ್ ಮಾಡುವಂತ ಕೆಲಸ ಅಷ್ಟೇ. ಸೊ ಇದು ಚಾಪ್ಟರ್ ಮೇಲೆ ಬರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳು, ಅದು ಎಷ್ಟೇ ಮಾರ್ಕ್ಸ್ ಇರಲಿ, 1 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳು ಯಾವ್ದಿದೆ ಅಲ್ಲ ಅವುಗಳಿಗೆ ಬೇರೆ ಡಿಫರೆಂಟ್ ವಿಡಿಯೋ, ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆ, ಸರಿ. ಈಗ ಮುಂದೆ ಹೋಗೋಣ. ಮುಂದೆ ಕಲಿತೀವಿ ಈಗ ಅಂದ್ರೆ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ಇವಾಗ ನಮಗೆ ಅರ್ಥ ಆಯ್ತು. ಯಾವ್ದಾದ್ರು ಸಂಖ್ಯೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೌದು ಅಲ್ವಾ ಅಂತ ಹೇಳ್ಕೊಂತೀವಿ ವಿತ್ ದ ಹೆಲ್ಪ್ ಆಫ್ ದ ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಸೇಮ್ ಇತ್ತು, ಅರಿಥಮೆಟಿಕ್ ಪ್ರೋಗ್ರೆಷನ್ ಹೌದು ಅಂತ. ಸರಿ, ಈಗ ನೆಕ್ಸ್ಟ್ nth ಟರ್ಮ್ ಆಫ್ an AP ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಸಪೋಸ್ ಈಗ ನನ್ನ ಹತ್ರ 5 ಅದೇ ಅಂತ ಇಟ್ಕೊಳ್ರಿ. ಏನದೆ? 5 ಬೇಡ, ನನ್ನ ಹತ್ರ 3 ಅದೇ ಅಂತ ಇಟ್ಕೊಳ್ರಿ. ಓಕೆ, 3 ಇದನ್ನ ನಾನು ಏನಂತ ಕರೀತೀನಿ? a ಅಂತ ಕರೀತೀನಿ. ಏನಿದು? ಫಸ್ಟ್ ಟರ್ಮ್. a ಇಂದ ರೆಪ್ರೆಸೆಂಟ್ ಮಾಡಿದೆ. ಓಕೆ, ಈಗ ಈ a ಫಸ್ಟ್ ಟರ್ಮಿಗೆ ನಾನು ಒಂದು ನಂಬರ್ ನ ಆಡ್ ಮಾಡ್ತೀನಿ. ಓಕೆ, ಏನಿದು? ದಿಸ್ ಈಸ್ ಸಮ್ ನಂಬರ್, ಐ ವಿಲ್ ಕಾಲ್ ಇಟ್ ಆಸ್ ಎ ಡಿಫರೆನ್ಸ್. ಹಾಗಿದ್ರೆ a ಪ್ಲಸ್ d. a ಏನಿಲ್ಲಿ? 3. ಹೌದಾ? a ಗೆ ಒಂದು ಡಿಫರೆನ್ಸ್ ನ ಆಡ್ ಮಾಡಿದ್ರೆ, ಒಂದು ನಂಬರ್ ನ ಆಡ್ ಮಾಡಿದೆ, ಅದನ್ನ ಆ ಒಂದು ನಂಬರ್ ಅನ್ನು ನಾನು ಡಿಫರೆನ್ಸ್ ಅಂತ ತಗೊಂಡಿದ್ದೀನಿ. ಸೊ a ಪ್ಲಸ್ d, ವಾಟ್ ಯು ಆರ್ ಗೆಟಿಂಗ್? a ಪ್ಲಸ್ d ಏನ್ ಬಂತು ನಿಮಗೆ? 5 ಬಂತು. ಕರೆಕ್ಟಾ? ಇಲ್ಲಿ ಬರೀತೀನಿ, a ಪ್ಲಸ್ d is equal to 5. ಓಕೆ, that is a plus d. ಅರ್ಥ ಆಗ್ತಿದೆಯಲ್ಲ? Here a is 3, d is 2, which is equal to a2. ನೋಡಿ, ಈಗ ಇದು a1 ಆಗುತ್ತೆ ಅಥವಾ a ಅಂತಾನೆ ಇರಲಿ. ಓಕೆ, a ಆದ್ರೂ ಇರಲಿ, a1 ಆದ್ರೂ ಇರಲಿ, ನೋ ವರೀಸ್. ಓಕೆ, a1 ಬರೀರಿ, a1 ಬರೆಯೋಣ. a1 plus d is equal to a2 ಬಂತು. ಓಕೆ, ಸರಿ. ನೆಕ್ಸ್ಟ್ ಏನ್ ಮಾಡ್ತೀನಿ? 5 ಬಂತಲ್ಲ, ಈ 5 ಗೆ ಇದೇ ಫಿಕ್ಸ್ ಒಂದು ನಂಬರ್ ತಗೊಂಡಿನಿ, ಅದನ್ನೇ ತಗೋಬೇಕು, ಬೇರೆ ತಗೊಳ್ಳೋ ಹಾಗಿಲ್ಲ. 5 plus 2 ಏನಾಯ್ತು? 7 ಆಯ್ತು. ಹೌದಾ? ಸೊ 7 ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ನೋಡಿ. ಈ 5 ವಾಟ್ ಈಸ್ ದಿಸ್ 5? 5 is basically a1 plus d. 5 ಅಂದ್ರೆ ಏನು? a1 plus d. ಒಪ್ತೀರಾ? 5 ಅಂದ್ರೆ ಏನು? a1 plus a2 ಕರೆಕ್ಟ್. a2 ಕರೆಕ್ಟ್. ನಾನು a1 plus d ಅಂತ ಬರೆದೆ. ಈ a1 plus d ಗೆ ಮತ್ತೊಮ್ಮೆ d ನ ಆಡ್ ಮಾಡಿದೆ. am I right? ಹೌದಾ? yes. ಸೊ ಹಾಗಿದ್ರೆ this is a1 plus d ಅಥವಾ a plus 2d ಆಯ್ತು. ಹೆಂಗಾದ್ರೂ ತಗೊಳ್ರಿ. ಸೊ a plus 2d will be equal to a3. ಅರ್ಥ ಆಗ್ತಿದೆ ಅಲ್ವಾ? ಅಂದ್ರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಅರ್ಥ ಆಗ್ತಿದೆ ನಿಮಗೆ. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ವಿಷಯ ಏನಂದ್ರೆ ಪ್ರತಿಯೊಂದು ನಂಬರಿಗೂ ಕೂಡ ಕಾಮನ್ ಡಿಫರೆನ್ಸ್ ಅನ್ನು ಆಡ್ ಮಾಡ್ತಾ ಹೋಗ್ತಿದೀವಿ. ಹೌದಾ? ಸೊ ಇದೇ ರೀತಿಯಾಗಿ ನಾನು ಅಪ್ ಟು ಎಲ್ಲಿ ತನಕ ಹೋಗಬಹುದು? nth ಟರ್ಮ್ ತನಕ ಹೋಗಬಹುದು. ಎಲ್ಲಿ? nth ಟರ್ಮ್ ತನಕ ಹೋಗಬಹುದು.
ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಹೇಗಿದೆಯಲ್ಲ ಅದೇ ರೀತಿ n ಟರ್ಮ್ ತನಕ ಹೋಗುತ್ತೆ. n ಅಂದ್ರೆ ಏನು, ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಗೊತ್ತಿಲ್ಲ. ಒಟ್ಟು n ಟರ್ಮ್ ಅಂದ್ರೆ ಏನು, ಇದು ಮುಂದುವರಿತಾ ಹೋಗುತ್ತೆ ಅಂತ. ಹಾಗಿದ್ರೆ n ಟರ್ಮಿಗೆ ಯಾವ ರೀತಿ ನಾವು ಈ ಅಂದ್ರೆ n ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ನಾವು ಇಲ್ಲಿ ಇರತಕ್ಕಂತ ಪ್ಯಾಟರ್ನ್ ಅನ್ನು ನೋಡಿ ಆ n ಟರ್ಮ್ ಫೈಂಡ್ ಔಟ್ ಮಾಡಬಹುದು. ಫಾರ್ಮುಲಾ ಬರುತ್ತೆ ಅವಾಗ. ಹೆಂಗೆ ಅಂದ್ರೆ ಜಸ್ಟ್ ಅಬ್ಸರ್ವ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ರಿ. ಥರ್ಡ್ ಟರ್ಮ್ a3 ಇದೆ ಹೌದಾ. a3 ನಾವು ಏನು ಬರೆದಿದ್ದೀವಿ, a ಪ್ಲಸ್ 2d ಅಂತ ಬರೆದಿದ್ದೀವಿ. a1 ಅನ್ನು ತಗೊಳ್ರಿ ಅಥವಾ ನಾರ್ಮಲ್ ಆಗಿ a ಅಂತ ತಗೊಳ್ರಿ. ಓಕೆ, ಫಸ್ಟ್ ಟರ್ಮ್ ನಾವು ಏನಿಂದ ರೆಪ್ರೆಸೆಂಟ್ ಮಾಡಿವಿ ಅದೇ ಇಲ್ಲಿ ಇರೋದು ಹೌದಾ. a ಆದ್ಮೇಲೆ a ಪ್ಲಸ್ d, a ಪ್ಲಸ್ d ಪ್ಲಸ್ d ಹೌದಾ. ಸೊ ಬೇಸಿಕಲಿ a ಇರೋದು, a ಜೊತೆಗೆ 2d ಇದೆ ಹೌದಾ. ಇಲ್ಲಿ ಈ ಕೆಳಗಡೆ ಇದೆಯಲ್ಲ ನಂಬರ್ 3, 2, 1 ಇವೆಲ್ಲ ಏನು ರೆಪ್ರೆಸೆಂಟ್ ಇದೆ, ನಂಬರ್ ಆಫ್ ಟರ್ಮ್ಸ್. ಏನು ನಂಬರ್ ಆಫ್ ಟರ್ಮ್ಸ್ ಅಂದ್ರೆ n ರೆಪ್ರೆಸೆಂಟ್ ಮಾಡಿದ್ರೆ ನಂಬರ್ ಆಫ್ ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್. ಅರ್ಥ ಆಯ್ತಾ. ಸೊ ಹಾಗಿದ್ರೆ ಇಲ್ಲಿ ಥರ್ಡ್ ಟರ್ಮ್ a3 ಏನಿದೆಯಲ್ಲ ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ ನಾವು ಹೇಗೆ ಬರ್ತಿದೀವಿ ಅಂದ್ರೆ a ಪ್ಲಸ್ 2d ಅಂದ್ರೆ ಇಲ್ಲಿ n ಇದೆಯಲ್ಲ ಅದಕ್ಕಿಂತ ಒಂದು ನಂಬರ್ ಕಡಿಮೆ ಇದೆ. ಇಲ್ಲಿ n ಇದೆಯಲ್ಲ ಅದಕ್ಕಿಂತ ಒಂದು ನಂಬರ್ ಕಡಿಮೆ ಇದೆ. ಏನಿದೆ, 1 ಇದೆ ಹೌದಾ. ಸೊ ಇಲ್ಲಿ 2 ಇದೆ, 1 ಆಯ್ತು. ಇಲ್ಲಿ 3 ಇದೆ, ಇಲ್ಲಿ 2 ಆಯ್ತು. ಹಾಗಿದ್ರೆ d ಜೊತೆ ಹೊಂದಿರೋ ನಂಬರ್ n-1 ಆಗಿದೆ ಹೌದಾ. d ಜೊತೆಗೆ ಇಲ್ಲಿ ಹೊಂದಿರೋ ಅಂದ್ರೆ ಅದರ ಪಕ್ಕ ಕೂತಿರೋ ನಂಬರ್ ಇಲ್ಲಿ ಏನಿದೆಯಲ್ಲ a ಜೊತೆಗೆ a3 a2 ಏನು ರೆಪ್ರೆಸೆಂಟ್ ಮಾಡ್ತಿದೆ ನಂಬರ್ ಆಫ್ ಟರ್ಮ್ಸ್ ನ ಅದಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಬರ್ತಿದೆ. ಹಾಗಿದ್ರೆ ನಾನು ಏನಂತ ಬರಿಬಹುದು ಅಂದ್ರೆ a ಹಂಗೆ ಬರೀರಿ ಪ್ಲಸ್ ಹಂಗೆ ಬರೀರಿ. ಈ 2 ಹೇಗೆ ಬರ್ತಿದ್ದು, this is nothing but 3 minus 1 2, this is nothing but 2 minus 1 1. so therefore ನಾನು n minus 1 into d ಅಂತ ಹೇಳಿ ತಗೋಬಹುದು. this is an is equal to a plus n minus 1 into d, nth term of an AP. ಏನಿದು nth term of an AP, nth term of an AP. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಆಲ್ರೆಡಿ ನೀವು ಇದನ್ನ ಕಲಿತಿರ್ತೀರಾ. ಈ ಫಾರ್ಮುಲಾ ನಿಮಗೆ ಬಹಳ ಹತ್ರ ಇರುತ್ತೆ ಅಂತ ನನಗೆ ಗೊತ್ತು. ಬಟ್ ರಿವಿಷನ್ ಮಾಡಿದೀವಿ. ಸೊ ನಿಮಗೆ ಎಲ್ಲೂ ಕನ್ಫ್ಯೂಸ್ ಬರಬಾರದು ಅನ್ನೋ ಕಾರಣ ಹೇಳಿದೆ ಅಷ್ಟೇ. ಓಕೆ, ಸೊ ಹಾಗಿದ್ರೆ n ಟರ್ಮ್ ಆಫ್ AP ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ we will represent as an is equal to a plus n minus 1 into d, where d is the common difference. d ಅಂದ್ರೆ ಏನು, d is the common difference ಹೌದಾ. common difference. ಹಾಗೆ n ಅಂದ್ರೆ ಏನು, ನಂಬರ್ ಆಫ್ ಟರ್ಮ್ಸ್. n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಹಾಗೆ a ಅಂದ್ರೆ ಫಸ್ಟ್ ಟರ್ಮ್. a ಅಂದ್ರೆ ನಮ್ಮ ಫಸ್ಟ್ ಟರ್ಮ್. ಓಕೆ, ಸೊ a ಎಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವಿಚ್ ಟರ್ಮ್ ಅನ್ನೋದನ್ನ. ಓಕೆ, ಸೊ ನಾವು ಯೂಶುವಲಿ an is called the general term. ಎಲ್ಲದಕ್ಕೂ ಟೀಮ್ ಅಂತ ತಗೊಂಡಿದ್ದಾರೆ. ಸೊ ಸಾರಿ. ಸೊ ಇಲ್ಲಿ ಜನರಲ್ ಟರ್ಮ್ ಆಫ್ ದ AP ಅಂತ ಕರೀತೀವಿ. sometimes it represents the last term also denoted by l. okay, also denoted by l ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಏನು ಅಂದ್ರೆ sometimes ಪ್ರಶ್ನೆಗಳಲ್ಲಿ ಕೆಲವೊಮ್ಮೆ ನಾವು ಹೀಗೂ ತಗೊಂತೀವಿ. ಏನಂತಂದ್ರೆ an is equal to l where l is the last term. sometimes last term ಕೊಟ್ಟಿದ್ರು ಅಂದ್ರೆ ನೆನ್ಕೊಳ್ಳಿ it is nothing but an. ಓಕೆ, an ಕೊಟ್ಟಿದ್ರು ಅಂದ್ರೆ l ಅಂತ ತಗೋಬಹುದು, l ಕೊಟ್ಟಿದ್ರು ಅಂದ್ರೆ an ಅಂತ ತಗೋಬಹುದು. ಓಕೆ, ಗಾಟ್ ಇಟ್. ಸರಿ, ಇದಿಷ್ಟು n ಟರ್ಮ್ ಆಫ್ an AP. ಸೊ ಒಂದು ಪ್ರಶ್ನೆ ನೋಡೋಣ ಇದರ ಮೇಲೆ. find the 10th term, find the 10th term of an AP. ಓಕೆ, ಸೊ AP ಕೊಟ್ಟಿದ್ದಾರೆ, ಇದರಲ್ಲಿ 10th term ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಯೂಸಿಂಗ್ ದ nth term of an AP, ಜನರಲ್ ಟರ್ಮ್ ಆಫ್ an AP ಅಂತಾನೂ ಕರೀತಾರೆ. ಆ ಒಂದು ಫಾರ್ಮುಲಾನ ಯೂಸ್ ಮಾಡಿ. ಹೌದಾ, ಏನೇನು ಕೊಟ್ಟರೆ ಫಸ್ಟ್ ಅದನ್ನ ಬರೆಯೋಣ. a is equal to 2 ಫಸ್ಟ್ ಟರ್ಮ್ ಹೌದಾ. ಕಾಮನ್ ಡಿಫರೆನ್ಸ್ ಬರ್ಕೊಳ್ಳ್ರಿ. ಡಿಫರೆನ್ಸ್ is equal to 7 minus 2 that is equal to 5 ಹೌದಾ. ಸೆಕೆಂಡ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದ್ರೆ b ಬರುತ್ತೆ, is 5. ಓಕೆ, ಎಷ್ಟು ಟರ್ಮ್ ಅಂತ ಹೇಳಿದರೆ
n is equal to 10. ನೆನ್ಪಿಟ್ಕೊಳ್ಳಿ 10th term ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್ ನ ರೆಪ್ರೆಸೆಂಟ್ ಮಾಡೋದು n. ಹಾಗಾಗಿ n will be equal to 10. Now write it. an is equal to ನಾವ್ ಏನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಮರ್ತಿದೀವಿ. 10th term ಅಂದ್ರೆ ಏನು? 10. 10 ಅನ್ನ ಫೈಂಡ್ ಔಟ್ ಮಾಡಬೇಕು. Okay, so an is equal to a plus n minus 1 into d. Okay, so ಇಲ್ಲಿ an ಅಂದ್ರೆ 10 is equal to a is 2 plus n is 10 minus 1 into d is 5. Okay, so a10 is equal to 2 plus 10 minus 1 is 9 into 5. So a10 is equal to 2 plus 45. So 10th term will be equal to 47. 10th term will be equal to 47. ಅರ್ಥ ಆಯ್ತಾ? 10th term ನ ಫೈಂಡ್ ಔಟ್ ಮಾಡಿದ್ವಿ, which is nothing but 47. Okay, right. ಸರಿ, ಇಲ್ಲಿಗೆ ಈ ಒಂದು ಪ್ರಶ್ನೆ ಮುಗೀತು. ಇನ್ನೊಂದು ಪ್ರಶ್ನೆ ನೋಡೋಣ. Determine the AP whose third term is 5 and the seventh term is 9 ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಅವರು ನಮಗೆ arithmetic progression ಕೊಟ್ಟಿಲ್ಲ, ಬದಲಾಗಿ ಥರ್ಡ್ ಟರ್ಮ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಸೆವೆಂತ್ ಟರ್ಮ್ ಅನ್ನು ಕೊಟ್ಟಿದ್ದಾರೆ. ಬಳಸಿಕೊಂಡು ನಾವೇ arithmetic progression ಫೈಂಡ್ ಔಟ್ ಮಾಡಬೇಕು. ಸೊ ಒಂದು arithmetic progression ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಏನೇನ್ ಬೇಕು? ಒಂದು ಕಾಮನ್ ಡಿಫರೆನ್ಸ್, ಹಾಗೆ ಇನ್ನೊಂದು ಫಸ್ಟ್ ಟರ್ಮ್ ಎ ಬೇಕು. ಹೌದಾ? ಸೊ ಅವೆರಡು ಸಿಕ್ತು ಅಂದ್ರೆ ನಾವೇ arithmetic progression ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆ ಕೆಲಸ ಮಾಡೋಣ ಈಗ. ದೆನ್ ಹೇಗೆ ಫೈಂಡ್ ಔಟ್ ಮಾಡೋದು? ಕೊಟ್ಟಿರೋದನ್ನ ಬರೆಯೋಣ. ವಾಟ್ ದೇ ಹ್ಯಾವ್ ಗಿವನ್ ಥರ್ಡ್ ಟರ್ಮ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? a3 ಅಂತ. a3 is equal to 5. ಹೌದಾ? ದೆನ್ a7 ಸೆವೆಂತ್ ಟರ್ಮ್ ಕೊಟ್ಟರೆ which is equal to 9. ಓಕೆ, ಸೊ ಈಗ ಇದನ್ನ ನಾನು ಈ ರೀತಿಯಾಗಿ ಬರ್ಕೊಳ್ತೀನಿ. a3 ನ a plus 2d ಅಂತ ಬರೀಬಹುದಲ್ವಾ? ಖಂಡಿತ ಬರೀಬಹುದು. ಹೌದಾ? ಸೊ ಜನರಲ್ ಫಾರ್ಮ್ ಅಲ್ಲಿ ಬರೀತಿದ್ದೀನಿ. a3 is equal to a plus 2d ಅಂದ್ರೆ an is equal to a plus n minus 1 into d ಫಾರ್ಮ್ ಅಲ್ಲಿ ಬರೆದಿದ್ದೀನಿ. ಯಾವುದನ್ನ? a3 ನ. ಓಕೆ, ಸರಿನಾ? which is equal to 5. a7 ಅಗೇನ್ ಇದು ಕೂಡ ಅಷ್ಟೇ a plus 6 ಅಂತ ಬರೀಬಹುದು. ಇದನ್ನ ಇದು 9 ಗೆ ಈಕ್ವಲ್. ಕರೆಕ್ಟ್ ಅಲ್ವಾ? ನಮಗೆ ಗೊತ್ತಿದೆ an is equal to a plus n minus 1 into d. ಸೊ ಹಾಗಿದ್ರೆ ಇದು ಇದಕ್ಕೆ ಈಕ್ವಲ್. ಸೊ ಹಾಗಿದ್ರೆ a3 ಇದಕ್ಕೆ ಈಕ್ವಲ್. ಹಂಗೆ ಆ ಅರ್ಥದಲ್ಲಿ. ಕ್ಲಿಯರ್? ಸರಿ, ಈಗ ಏನ್ ಮಾಡ್ತೀನಿ? ಇವುಗಳನ್ನ ಇಕ್ವೇಷನ್ 1 ಅಂತ, ಇದನ್ನ ಇಕ್ವೇಷನ್ 2 ಅಂತ ಹೇಳಿ ತಗೊಂಡಿರ್ತೀನಿ. ಈಗ ನಮಗೆ ಏನ್ ಬೇಕು? arithmetic progression ಫೈಂಡ್ ಔಟ್ ಮಾಡೋ ಕೆಲಸ. ಅದಕ್ಕೆ ಏನ್ ಬೇಕು? a ಮತ್ತೆ d ಗಳು ಬೇಕು. ಕರೆಕ್ಟಾ? ಸೊ ವಾಟ್ ಐ ವಿಲ್ ಡು ಅಂದ್ರೆ ಎರಡು ಈಕ್ವೇಷನ್ಸ್ ಇದಾವಲ್ಲ, ಸಬ್ಟ್ರಾಕ್ಷನ್ ಮಾಡ್ಬಿಡ್ತೀನಿ. ಅಂದ್ರೆ ಸಬ್ಟ್ರಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 2. ಓಕೆ, ಈಕ್ವೇಷನ್ 2 ಇಂದ ಈಕ್ವೇಷನ್ 1 ಅನ್ನು ಸಬ್ಟ್ರಾಕ್ಟ್ ಮಾಡೋದು. ಸೊ ಇಲ್ಲಿ ಬರೆಯೋಣ. ಐ ವಿಲ್ ರೈಟ್ ನೌ ಏನಂತ? ಸಬ್ಟ್ರಾಕ್ಟಿಂಗ್ ಈಕ್ವೇಷನ್ 1 from equation 2. Okay, so equation 2 ಎಷ್ಟಿದೆ? a plus 6d is equal to 9. ಹಾಗೆ equation 1 is a plus 2d is equal to 5. ಸರಿ, ಈಗ ನೋಡ್ರಿ ಸಬ್ಟ್ರಾಕ್ಷನ್ ಮಾಡ್ತೀವಿ, ಹಾಗಾಗಿ ಸೈನ್ ಗಳು ಚೇಂಜ್ ಆಗುತ್ತೆ. ಸೊ a ಮತ್ತೆ a ಕ್ಯಾನ್ಸಲ್. 6 minus 2 is 4d. 9 minus 5 is 4. ಹೌದಾ? ಸೊ ಹಾಗಿದ್ರೆ what you will get? ನಿಮಗೆ ಏನು ಸಿಗುತ್ತೆ? ನಮಗೆ ಏನು ಸಿಗುತ್ತೆ? ಉತ್ತರ ಸಿಗುತ್ತೆ. ಹೌದಾ? ಕರೆಕ್ಟ್ ತಾನೆ? ಸೊ ವಿ ವಿಲ್ ಗೆಟ್ ಇಲ್ಲ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೆಯೋಣ. ಹೌದಾ? ಹೆಂಗಿದ್ರು ಇದು ಎ ಬರೀಬೇಕಲ್ಲ. ಸೊ d is equal to 4/4 ಆಗುತ್ತೆ. ಹೌದಾ? ಸೊ 4d is equal to 4 ಇಲ್ಲ, d is equal to 4/4. ಸೊ what you will get? 4 ಮತ್ತೆ 4 ಕ್ಯಾನ್ಸಲ್ ಆಗಿ d will be equal to 1. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಏನ್ ಬಂತು? 1 ಬಂತು. ಹೌದಾ? ಈಗ ಕಾಮನ್ ಡಿಫರೆನ್ಸ್ ಬಂತಲ್ಲ ನಮಗೆ 1 ಅಂತ, ಅದನ್ನ ಯಾವ್ದಾದ್ರು ಈಕ್ವೇಷನ್ 1 ಅಥವಾ 2 ಎರಡರಲ್ಲಿ ಯಾವ್ದಾದ್ರೂ ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ a. ಸೊ a plus 2d is equal to 5. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟಿಂಗ್
d is equal to 1 in equation 1. ಹೌದಾ? That is a plus 2d is equal to 5. ಹೌದಾ? So now substitute the values. a plus 2 into 1 is equal to 5. a is equal to 5 minus 2 ಮಾಡಿದಾಗ you will get a value as 3. You will get a value as 3. Okay? ಸರಿ. ಈಗ arithmetic progression find out ಮಾಡೋ ಟೈಮ್. ಯಾಕೆಂದ್ರೆ ಏನು ಬಂತು? t ಬಂತು. ಹೌದಾ? ಫಸ್ಟ್ ಟರ್ಮ್ ಅಂದ್ರೆ a, that is 3. So required AP ಏನಾಗುತ್ತೆ ಈಗ? required AP. ಫಸ್ಟ್ ಟರ್ಮ್ 3 ಬರ್ಕೊಳ್ರಿ. 3 ಗೆ ನಾವೇನ್ ಮಾಡಬೇಕು? ಕಾಮನ್ ಡಿಫರೆನ್ಸ್ ಆಡ್ ಮಾಡಬೇಕು. ನೆಕ್ಸ್ಟ್ ಟರ್ಮ್ ಬೇಕು. ಹೌದಾ? So 3 plus 1 is 4. 4 plus 1 is 5. 5 plus 1 is 6. 6 plus 1 is 7. This is the required AP. ಹೌದಾ? This is nothing but required AP. ಅರ್ಥ ಆಯ್ತಲ್ಲ? Okay. All right. So ಈ ರೀತಿಯಾಗಿ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಹೌದಾ? So ಲೆಕ್ಚರ್ ವಿಡಿಯೋಸ್ಗಳಲ್ಲಿ ಅಂದ್ರೆ ಪ್ರತಿಯೊಂದು ಸೆಷನ್ ಚಾಪ್ಟರ್ ವೈಸ್ ನಿಮಗೆ ಚಾಪ್ಟರ್ ವೈಸ್ ಅಲ್ಲ, ಟಾಪಿಕ್ ವೈಸ್ ನಿಮಗೆ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ಲೆಕ್ಚರ್ ವಿಡಿಯೋಸ್ ಅದರಲ್ಲಿ ಪ್ರತಿಯೊಂದು ಎಕ್ಸರ್ಸೈಸ್ ಕ್ವೆಶ್ಚನ್ ಸಾಲ್ವ್ ಮಾಡಿರೋ ವಿಡಿಯೋಸ್ ನೋಡಬಹುದು. ಕಾನ್ಸೆಪ್ಟ್ ಕ್ಲಾರಿಟಿ ಸಮ್ಮರೈಸ್ ಮಾಡೋಕೆ ಈ ಒಂದು ವಿಡಿಯೋನ ಉಪಯೋಗಿಸಬಹುದು. ಓಕೆ, ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್, ದ nth term of an AP is the ಕಾನ್ಸೆಪ್ಟ್ ಅಲ್ಲ, ಇದು ಒಂದು ರಿಮಾರ್ಕ್. ನಾವು ಇಷ್ಟು ಏನು ಕಲ್ತಿದೀವಲ್ಲ ಅದರಿಂದ ಏನನ್ನ ನಾವು ರಿಮಾರ್ಕ್ ನೋಟ್ ಮಾಡಿದೀವಿ ಅದನ್ನ ಇವಾಗ ನೋಡೋಣ. ಏನ್ ಹೇಳ್ತಿದ್ದಾರೆ? the nth term of an AP is the difference of the sum to the first n terms and the sum to first n minus 1 terms of it. nth term of an AP ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? a ಇಂದ ರೆಪ್ರೆಸೆಂಟ್ ಮಾಡ್ತೀರಿ. ಓಕೆ, ಸೋ ಈ a ನಾವು ಹೆಂಗೆ ರೆಪ್ರೆಸೆಂಟ್ ಮಾಡಬಹುದು ಗೊತ್ತಾ? ನಮಗೆ ಜನರಲ್ ಟರ್ಮ್ ಅಲ್ಲಿ ಬರೆಯೋದು ಗೊತ್ತು. a ಅಂದ್ರೆ ಏನಂದ್ರೆ ನೀವು ನೆಕ್ಸ್ಟ್ ನೀವೇ ಹೇಳ್ಬಿಡ್ತೀರಿ. n is equal to ಅಂದ್ರೆ a plus n minus 1 into d ಅಂತ ಹೇಳ್ತೀರಿ. ಆದ್ರೆ ಕೆಲವೊಮ್ಮೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ಅದೇನು ಅಂದ್ರೆ n is equal to sum of n terms minus sum of n minus 1 terms. ಇದನ್ನ ನೆನಪಿಟ್ಕೊಂಡಿರಿ. ಓಕೆ, ಸೋ ಯಾವಾಗಾದ್ರೂ ಕ್ವೆಶ್ಚನ್ಸ್ಗಳಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ. sum of n terms minus sum of n minus 1 terms ಡಿಫರೆನ್ಸ್ ಏನಿರುತ್ತಲ್ಲ, ಇವುಗಳ ಡಿಫರೆನ್ಸ್ ನಮಗೆ a ಅನ್ನು ಕೊಡುತ್ತೆ. ಅಂದ್ರೆ nth ಟರ್ಮ್ ಅನ್ನು ಕೊಡುತ್ತೆ. ಗಾಟ್ ಇಟ್? ಇದೊಂದು ರಿಮಾರ್ಕ್. ಅಂದ್ರೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ we will use it. ಓಕೆ, ಈಗ ಲಾಸ್ಟ್ ಕಾನ್ಸೆಪ್ಟ್ ಕಡೆಗೆ ಬರ್ತೀವಿ. ಲಾಸ್ಟ್ ಕಾನ್ಸೆಪ್ಟ್ ಏನು? ನಾವು ಫಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅರಿಥಮೆಟಿಕ್ ಪ್ರೋಗ್ರೆಷನ್ ಆದ ತಕ್ಷಣನೇ nth ಟರ್ಮ್ ಆಫ್ ಎನ್ ಎಪಿ ಜನರಲ್ ಟರ್ಮ್ ಆಫ್ ಎನ್ ಎಪಿ ಬಗ್ಗೆ ಮಾತಾಡಿದ್ವಿ. ಈಗ ಈ ಟರ್ಮ್ಸ್ ಗಳನ್ನ ಸಮ್ ಆಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎಪಿ ಅಂತ ಹೇಳ್ತಾರೆ. ಓಕೆ, ಸೊ ಯೂಶುವಲಿ ನಾವು ಟರ್ಮ್ಸ್ ಗಳನ್ನ ಹೆಂಗೆ ರೆಪ್ರೆಸೆಂಟ್ ಮಾಡೋದು? a1 a2 a3 ಹೌದಾ? ಈ ರೀತಿಯಾಗಿ ಬರಿತಾ ಹೋಗ್ತೀವಿ. ಹೀಗೆ ಈ ಟರ್ಮ್ಸ್ ಗಳನ್ನ ನಾವು ಆಡ್ ಮಾಡಿದಾಗ ಈ ಟರ್ಮ್ಸ್ ಗಳನ್ನ ನಾವು ಆಡ್ ಮಾಡಿದಾಗ what we will get? sum of the terms. ಹೌದಾ? ಕರೆಕ್ಟಾ? ಹೌದು. ಸೊ sum of the terms ನಮಗೆ ಸಿಗುತ್ತೆ. ಇದನ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ in order to add the ಎಲ್ಲ ನಂಬರ್ಸ್ ಆಡ್ ಮಾಡ್ಕೊಂತ ಆಗಲ್ಲ. ಅದಕ್ಕೋಸ್ಕರ ಒಂದು ಫಾರ್ಮುಲಾ ತಂದ್ರು. ಆ ಫಾರ್ಮುಲಾ ಯಾವುದು ಅಂದ್ರೆ Sn is equal to n by 2 into 2a plus n minus 1 into d. ಓಕೆ, ಈ ಫಾರ್ಮುಲಾ ಡಿರೈವೇಶನ್ ಅಗತ್ಯನೂ ಇಲ್ಲ. ನೀವು ಅದರ ಬಗ್ಗೆ ನೆನಪಿಟ್ಕೊಳ್ಳಬೇಡ್ರಿ. ಆಲ್ರೆಡಿ ಇದಕ್ಕೆ ತುಂಬಾ ಫ್ಯಾಮಿಲಿಯರ್ ನೀವು. ಹೌದಾ? ಜನರಲ್ ಟರ್ಮ್ ಆಫ್ ಎಪಿ ಆಗಿರಬಹುದು. ಈ ಫಾರ್ಮುಲಾಕ್ಕೆ ತುಂಬಾ ಹತ್ರ ಇರ್ತೀರಿ. ಹೌದಾ? ಬಟ್ ಇಲ್ಲಿ ಎಸ್ ಎನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸಮ್ ಆಫ್ n terms. ಹೌದಾ? Sn is nothing but sum of n terms of the AP. Sum of n terms of an AP. ಕರೆಕ್ಟಾ?
ಹಾಗೆ n ರೆಪ್ರೆಸೆಂಟ್ ಮಾಡುತ್ತೆ n ರೆಪ್ರೆಸೆಂಟ್ ನಂಬರ್ ಆಫ್ ಟರ್ಮ್ಸ್ ಹೌದಾ n ಅಂದ್ರೆ ಏನು ನಂಬರ್ ಆಫ್ ಟರ್ಮ್ಸ್ ಇವೆಲ್ಲ ಉಳಿದಿದ್ದಾವಲ್ಲ ಟರ್ಮ್ಸ್ಗಳು ಓಕೆ ಟರ್ಮಿನಾಲಜಿ ಇವೆಲ್ಲ ಕಾಮನ್ ಆಲ್ರೆಡಿ ನೋಡಿವಿ a ಅಂದ್ರೆ ಫಸ್ಟ್ ಟರ್ಮ್ d ಅಂದ್ರೆ ಕಾಮನ್ ಡಿಫರೆನ್ಸ್ n ಅಂದ್ರೆ ನಂಬರ್ ಆಫ್ ಟರ್ಮ್ಸ್ e n ಅಂದ್ರೆ ನಂಬರ್ ಆಫ್ ಟರ್ಮ್ಸ್ s ಅಂದ್ರೆ ಏನು ಸಮ್ ಆಫ್ n ಟರ್ಮ್ಸ್ ಆಫ್ an AP ಅಂದ್ರೆ ಇಲ್ಲಿ ಇರತಕ್ಕಂತ n ಇಲ್ಲಿ ಇರುತ್ತೆ ಅಥವಾ ಇಲ್ಲಿ ಇರೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅರ್ಥ ಆಯ್ತಲ್ಲ ಸೋ ದಿಸ್ ಈಸ್ ದ ಫಾರ್ಮುಲಾ Sn is equal to n by 2 into 2a plus n minus 1 n minus 1 into d ಸರಿನಾ ಓಕೆ ಇದು ನಾರ್ಮಲ್ ಆಗಿ ಟು ಫೈಂಡ್ ಸಮ್ ಆಫ್ ದ n ಟರ್ಮ್ಸ್ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಕೆಲವೊಂದು ಪ್ರಶ್ನೆಯಲ್ಲಿ ಹಿಂಗೂ ಕೊಟ್ಟಿರ್ತಾರೆ ಎಲ್ಲಾ ಪ್ರಶ್ನೆಗಳಲ್ಲಿ ಅಲ್ಲ ಕೆಲವೊಂದು ಪ್ರಶ್ನೆಗಳಲ್ಲಿ ಏನ್ ಕೊಟ್ಟಿರ್ತಾರೆ ನಮಗೆ ಲಾಸ್ಟ್ ಟರ್ಮ್ ಅನ್ನು ಕೊಟ್ಟಿರ್ತಾರೆ ಓಕೆ ಸೋ ಇದರಲ್ಲಿ ಲಾಸ್ಟ್ ಟರ್ಮ್ ಅಗತ್ಯ ಇಲ್ಲ ಲಾಸ್ಟ್ ಟರ್ಮ್ ಅಂತ ಮೆನ್ಷನ್ ಮಾಡದೇ ಇದ್ದಾಗ ನೀವು ಇದನ್ನ ಯೂಸ್ ಮಾಡ್ತೀರಿ ಒಂದು ವೇಳೆ ಲಾಸ್ಟ್ ಟರ್ಮ್ ಅಂತ ಎಲ್ಲಾದ್ರೂ ಮೆನ್ಷನ್ ಮಾಡಿರ್ತಾರೆ ಕೊಟ್ಟಿರ್ತಾರೆ ನಿಮಗೆ ಕ್ವೆಶ್ಚನ್ ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಲಾಸ್ಟ್ ಟರ್ಮ್ ಹೆಂಗಿರುತ್ತೆ ಹೆಂಗೆ an is nothing but lost term ಹೌದಾ an ವ್ಯಾಲ್ಯೂ ನಿಮಗೆ an ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಹಾಗೆ ನೀವೇ ಮಾಡ್ಕೊಳ್ತೀರಾ ಲಾಸ್ಟ್ ಟರ್ಮ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡ್ತೀರಾ ಹಾಗೆ ಒಂದು ವೇಳೆ ಯಾವುದೋ ಒಂದು ರೀತಿಯಲ್ಲಿ ಲಾಸ್ಟ್ ಟರ್ಮ್ ಸಿಕ್ಕಿದೆ ಅಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಯಾವ ಫಾರ್ಮುಲಾ Sn is equal to n by 2 into a plus l ಏನಿದು this is also formula to find sum of n terms ಅದರ ವಿಷಯ ಏನಂದ್ರೆ when last term is given l ಅಂದ್ರೇನು last term ಅರ್ಥ ಆಯ್ತಾ a ಅಂದ್ರೇನು ಫಸ್ಟ್ ಟರ್ಮ್ got it ಫಸ್ಟ್ ಟರ್ಮ್ ಹಾಗೆ ಲಾಸ್ಟ್ ಟರ್ಮ್ಗಳ ಪರಿಚಯ ಇತ್ತು ಪ್ರಶ್ನೆಯಲ್ಲಿ ಮುಗಿಯಿತು sum of n terms find out ಸುಲಭ ಓಕೆ ಸೋ ಇವೆರಡು ಫಾರ್ಮುಲಾಗಳನ್ನು ನಾವು ಬಳಸ್ತೀವಿ for what to find the sum of the AP got it ಇವಾಗ ಹೋಗೋಣ ಓಕೆ ಒಂದು ಪ್ರಶ್ನೆ ಸಾಲ್ವ್ ಮಾಡೋಣ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ find the sum of the first 22 terms of the AP 8, 3, -2 ಸರಿ ಈಗ ಇಲ್ಲಿ ಏನೇನು ಕೊಟ್ಟರೆ ಪ್ರಶ್ನೆಯಲ್ಲಿ ಏನೇನು ಕೊಟ್ಟರೆ ನಮಗೆ a ಅಂದ್ರೆ ಫಸ್ಟ್ ಟರ್ಮ್ ಕೊಟ್ಟರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಂದ ತಗೋತೀವಿ ಫಸ್ಟ್ ಟರ್ಮ್ is 8 what is the common difference common difference ಏನು 3 minus 8 3 minus 8 ಮಾಡಿದಾಗ you will get -5 ಹೌದಾ -5 ಮತ್ತಿನ್ನೇನು ನಮಗೆ what we need ಎಷ್ಟನೇ ಟರ್ಮ್ ಅಂತ ಕೊಟ್ಟರೆ 20 ಸೆಕೆಂಡ್ ಹಾಗಿದ್ರೆ n will be equal to 22 ಹೌದಾ n is 22 a ವ್ಯಾಲ್ಯೂ ಇದೆ d ವ್ಯಾಲ್ಯೂ ಸಿಕ್ತು ಲಾಸ್ಟ್ ಟರ್ಮ್ ಅಂತ ಅವರು ಮೆನ್ಷನ್ ಮಾಡಿಲ್ಲ ಹೌದಾ am I right ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ ಸಮ್ ಫಾರ್ಮುಲಾನೇ ಹಾಕೋಣ ಲಾಸ್ಟ್ ಟರ್ಮ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಹೌದಾ ಸೊ ನಾನು ಏನು ಮಾಡ್ತೀನಿ Sn is equal to ಫಾರ್ಮುಲಾನ ನಾನು ಅಪ್ಲೈ ಮಾಡ್ತೀನಿ because I need to find 22 terms ಗಳ ಸಮ್ ಹೌದಾ I don't know about it ಸೊ ಹಾಗಾಗಿ ಫಾರ್ಮುಲಾ ಯಾವುದು ಯೂಸ್ ಮಾಡ್ತೀನಿ Sn is equal to n by 2 into 2a plus n minus 1 into d okay so Sn ಅಂದ್ರೆ 22 is equal to 22 by 2 into 2a a is 8 plus n ಎಷ್ಟಿದೆ 22 ಹೌದಾ minus 1 into d ಎಷ್ಟಿದೆ -5 ಬರೀ as it is ಬರ್ದ್ರಾ ಈಗ 2 1s are 2 11s are so you will get 11 into 2 8s are 16 plus 22 minus 1 ಎಷ್ಟು 21 into -5 21 into -5 ನೋಡಿ ನಮಗೆ ಬರುವ ಉತ್ತರ ಮೈನಸ್ ಅಲ್ಲೇ ಇರುತ್ತೆ ಯಾಕಂದ್ರೆ ಇಲ್ಲಿ ಆಲ್ರೆಡಿ 22 minus 1 is 21 21 into -5 ಮಾಡಿದಾಗ ಡೆಫಿನೆಟ್ಲಿ ನೆಗೆಟಿವ್ ಆನ್ಸರ್ ಸಿಗೋದು ಹೌದಾ ಸೊ 21 into 5 ಮಾಡಿದ್ರೆ we will get 105 ಕರೆಕ್ಟಾ am I right okay so 11 into ಇಲ್ಲೇ ಬರೆಯೋಣ ಓಕೆ ಇಲ್ಲೇ ಕಂಟಿನ್ಯೂ ಮಾಡೋಣ ಇದೇ ಸ್ಲೈಡ್ ಅಲ್ಲಿ
ಸೊ 11 into 8 minus 105. 8 to the 16 ಅಲ್ಲ, ನಾನು 8 ಯಾಕೆ ಬರದೆ? 8 ಯಾಕೆ ಬರದೆ? ಸರಿ. ಸೊ 8 2 ನೋಡಿ, ಅದಕ್ಕೆ ಇನ್ನೊಮ್ಮೆ ನಾವು ಹೇಳ್ತಾ ಒಮ್ಮೆಲೆ ಯಾವಾಗಾದ್ರೂ ಒಂದ್ಸಲ ಬರೆದಿರಬಹುದು, ಏನೋ ಬರೆದಿರ್ತೀನಿ. ಫೈನ್. ಬಟ್ ನೀವು ಕೂಡ ಅಷ್ಟೇ ಪರೀಕ್ಷೆಯಲ್ಲಿ ಕ್ರಾಸ್ ಚೆಕ್ ಮಾಡ್ರಿ. ಸ್ಪೆಷಲಿ ಕ್ಯಾಲ್ಕುಲೇಟ್ ಮಾಡಿದಾಗ, ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗ ವ್ಯಾಲ್ಯೂಸ್ ಅನ್ನ ಹಾಕಿರಲ್ಲ, ಅದೊಮ್ಮೆ ನೋಡ್ರಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಏನೋ ಯೋಚನೆ ಮಾಡ್ತೀವಿ, ಏನೋ ಬರೆದಿರ್ತೀವಿ. 2 8 16 ಅಂತ ಗೊತ್ತಿರುತ್ತೆ, ಬಟ್ 8 ಅಂತಾನೆ ಬರೆದಿರ್ತೀವಿ. ಹಿಂಗಾಗಿರುತ್ತೆ. ಸೊ ಇನ್ನೊಮ್ಮೆ ಬಡ ಕ್ರಾಸ್ ಮಾಡಿ 30 ಸೆಕೆಂಡ್ಸ್ ಒಳಗೆ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ನೋಡ್ರಿ, ಆಮೇಲೆ ಮುಂದೆ ಹೋಗ್ರಿ. ಓಕೆ, ಆಲ್ ರೈಟ್. ಸೊ ಈಗ 16 ಮೈನಸ್ 105 ಮಾಡಿದ್ರೆ -89. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ 11 to -89 ಮಾಡಿದ್ರೆ how much you will get? 11 9s 99, 11 8s 88, 97. ಕರೆಕ್ಟ್ ಅಲ್ವಾ? ಸೊ sum of first 22 terms of the AP will be equal to -979. ಅರ್ಥ ಆಯ್ತಾ? ಎಷ್ಟು ಬಂತು? -979. ಓಕೆ, ಸರಿ. ಈಗ ಇನ್ನೊಂದು ಪ್ರಶ್ನೆನ ಸಾಲ್ವ್ ಮಾಡೋಣ. If the sum of the first 14 terms of AP is 1050 and its first term is 10, find the 20th term. Okay. ಏನ್ ಹೇಳ್ತಿದ್ದಾರೆ? ನಮಗೆ sum of the first 14 terms of AP ಕೊಟ್ಟರೆ, that is 1050. ಹಾಗೆ its first term ಕೊಟ್ಟರೆ 10. ನಮ್ ಕೆಲಸ ಏನು? sum of the 20 terms ಅಲ್ಲ, 20th term ಅನ್ನು ಫೈಂಡ್ ಔಟ್ ಮಾಡೋದು. got it? ಸರಿ, ಈಗ ಏನ್ ಕೊಟ್ಟರೆ ಅದನ್ನ ಬರ್ಕೊಂಡ್ಬಿಡೋಣ. ಫಸ್ಟ್ 14 terms ಗಳ sum ಕೊಟ್ಟರೆ, ಹೌದಾ? sum of the first 14 terms ಅಂದ್ರೆ S14 is equal to 1050 ಕೊಟ್ಟರೆ, ನೆಕ್ಸ್ಟ್ and its first term ಅಂದ್ರೆ ಏನು? A is equal to 10 ಕೊಟ್ಟರೆ, we need to find 20th term. 20th term 20 terms ಅಲ್ಲ, 20 terms ಅಂದ್ರೆ n represent ಆಗುತ್ತೆ. 20th term ಅಂದ್ರೆ 820 ಆಗುತ್ತೆ. got it? ಸರಿ. ಈಗ ಫಸ್ಟ್ ನೋಡಿ, S14 is equal to ಅಂದ್ರೆ sum of 14 terms 1050 ಇದೆ. A ಇದೆ, ಹೌದಾ? ಸೊ n ಕೂಡ ಇದನ್ನೇ ಬರ್ಕೋಬಹುದು ಈಗ ನಾವು. ಓಕೆ, ಈಗ n ಕೂಡ ಆಮೇಲೆ ಇದು ಆಮೇಲೆ. ಈಗ ನಾನು ಸಮ್ ಅಂದ್ರೆ ಸಮ್ ಬಗ್ಗೆ ಯೋಚನೆ ಮಾಡ್ತಿರೋದು, ಹೌದಾ? ಇದ್ರ ಮೂಲಕ ನಾನು ಏನು ಫೈಂಡ್ ಔಟ್ ಮಾಡಬೇಕು? ನೋಡಿ, 20th term ಫೈಂಡ್ ಔಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ? ಫಾರ್ಮುಲಾ ಜನರಲ್ ಟರ್ಮ್ ಆಫ್ AP. ಅದರಲ್ಲಿ A ಬೇಕು, n ಬೇಕು, ಕಾಮನ್ ಡಿಫರೆನ್ಸ್ ಬೇಕು, ಹೌದಾ? ಸೊ ಇಲ್ಲಿ A ಕೊಟ್ಟಿದ್ದಾರೆ, ಕ್ವೆಶ್ಚನ್ ಅಲ್ಲಿ A ಇದೆ. n ಅಂದ್ರೆ ಇಲ್ಲಿ ಆಲ್ರೆಡಿ ಇದೆ, ಆದ್ರೆ ಕಾಮನ್ ಡಿಫರೆನ್ಸ್ ನಮಗೆ ಗೊತ್ತಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಹಾಗಿದ್ರೆ, ಈ ಸಮ್ ಏನು ವ್ಯಾಲ್ಯೂಸ್ ಕೊಟ್ಟರೆ ಸಮ್ ಆಗಿರಬಹುದು ಅಥವಾ ಫಸ್ಟ್ ಟರ್ಮ್ ಆಗಿರಬಹುದು, ಇದನ್ನ ಯೂಸ್ ಮಾಡಿ ಕಾಮನ್ ಡಿಫರೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಂತೀನಿ. ದೆನ್ ವಾಟ್ ಐ ವಿಲ್ ಡು? 20th term ಫೈಂಡ್ ಔಟ್ ಮಾಡ್ತೀನಿ. ಮಾಡೋಣ ಕೆಲಸ. ಓಕೆ, ಸೊ Sn is equal to n/2. ಇಲ್ಲಿ ಒಂದು ನಿಮಿಷ. ಇಲ್ಲಿ ಈಗ n is equal to 14. n is equal to 14. Okay, so Sn is equal to n/2 into 2a plus n minus 1 into d. ಸರಿ. ಸೊ Sn ಎಷ್ಟಿದೆ ವ್ಯಾಲ್ಯೂ? 1050. n ಏನಿದೆ ಇಲ್ಲಿ? 14 ಇದೆ. by 2 into 2 into a, that is 10 plus n minus 1 ಅಂದ್ರೆ 14 minus 1 that is 13. ಡೈರೆಕ್ಟ್ ಬರೀತಿದ್ದೀನಿ. n minus 1 ಅಂದ್ರೆ n minus 1 ಅಂದ್ರೆ 14 minus 1 into d. ಓಕೆ, ಸರಿ. ಈಗ 2 1s 2 7s 14. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. 1050 is equal to ಏನಿದೆ? 7 as it is. ವೆರಿ 2 into 10 ಮಾಡಿದಾಗ 20 ಆಗುತ್ತೆ. then plus 14 minus 1 is 13d plus 13d ಬರೀರಿ.
plus 13d. Okay. Sari. So 1050 is equal to 7 2s are 40. 140 ಆಯ್ತು. Plus 13 7s are 91d. Okay. So 1050 minus 140 is equal to 91d. Okay. So 1050 minus 140 how much you will get? 910. ಹೌದಾ? You will get 900 which is equal to 91d. So d will be equal to 910 by 91. Then 91 ones are 91 tens. So d ಎಷ್ಟು ಬಂತು? 10 ಬಂತು. Common difference ಎಷ್ಟು ಬಂತು? 10 ಬಂತು. Okay. ಸರಿ. ಈಗ ನಮ್ಮ ಕೆಲಸ ಏನು? 20th ಟರ್ಮ್ ಫೈಂಡ್ ಔಟ್ ಮಾಡೋದು. 20th ಟರ್ಮ್ ಅಂದ್ರೆ a is equal to a plus n minus 1 into d. So 20th term is a20 is equal to a is 10 plus n minus 1 ಅಂದ್ರೆ 19. ಹೌದಾ? n is 20 minus 1 into common difference is 10. So a20 is equal to 10 plus 19 into 10 is 190. ಹೌದಾ? So ಹಾಗಾಗಿ 20th term will be equal to 200. 20th term ಏನಾಯ್ತು? 200 ಆಯ್ತು. Got it? ಸರಿನಾ? ಓಕೆ. ಸೊ ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ using sum of n terms of an AP. ಸರಿ, ಹಾಗಿದ್ರೆ ಈಗ ಲಾಸ್ಟ್ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಮಾಡಿ ಈ ಒಂದು ರಿವಿಷನ್ ಸೆಷನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋಣ. ಓಕೆ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. Find the sum of first 22 terms of an AP in which d is equal to 7 and 22nd term is 149 ಅಂತ ಹೇಳ್ತಿದ್ದಾರೆ. ಹೌದಾ? What we need to do, ಇಲ್ಲಿ ಏನು ಕೊಟ್ಟಿದ್ದಾರೆ ಬರೋಣ ಫಸ್ಟ್. Sum of first 22 terms of AP ಅದನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ 22 terms ಗಳ ಸಮ್ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋದೇನು? ಕಾಮನ್ ಡಿಫರೆನ್ಸ್, ದಟ್ ಈಸ್ d. Then 22nd term ನೋಡಿ, 22nd term ಬೇರೆ, sum of 22 terms ಬೇರೆ, representation different. 22nd term ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? a22. sum of 22 terms ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ? s22. ಓಕೆ. ಸರಿ, ಈಗ a22 is equal to 149 ಇದೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು? sum of first 22 terms. ನೋಡಿ, ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇರೋದೆಷ್ಟು? 22 terms. ಹೌದಾ? 22 terms ಏನಿದೆ ಅಲ್ಲ, 22nd term. ಇದರ ಅರ್ಥ ಏನು? ಇರೋದೇ 22 terms. ಅದರಲ್ಲಿ 22nd term ವ್ಯಾಲ್ಯೂ ಕೊಟ್ಟರೆ 149. ಇದರ ಅರ್ಥ ಏನು? This is nothing but lost term. ಲಾಸ್ಟ್ ಟರ್ಮ್ ಕೊಟ್ಬಿಟ್ಟಾರೆ ನಮಗೆ. ಓಕೆ. ಸೊ ನಮ್ಮ ಕೆಲಸ ಏನು? ಸಮ್ ಫೈಂಡ್ ಔಟ್ ಮಾಡೋದು. ಸೊ ಆದ್ರೆ ಲಾಸ್ಟ್ ಟರ್ಮ್ ನ ಫೈಂಡ್ ಕೊಟ್ಟಿದ್ರು ಕೂಡ ಸಮ್ ಫೈಂಡ್ ಔಟ್ ಮಾಡೋದು ಏನೇನ್ ಬೇಕು? ಈಗ ಫಾರ್ಮುಲಾ is Sn is equal to n by 2 into a plus l. ಒಪ್ತೀನಿ. ಇಲ್ಲಿ ನಮಗೆ ಏನೇನ್ ಬೇಕು? n ಬೇಕು. n ಆಲ್ರೆಡಿ 22 ಟರ್ಮ್ಸ್ ಅಂತ ಅವರೇ ಮೆನ್ಷನ್ ಮಾಡಿರೋದ್ರಿಂದ s22 is equal to 22 by 2 into ಲಾಸ್ಟ್ ಟರ್ಮ್ ಆಲ್ರೆಡಿ ಗಿವನ್, ಬಟ್ a ಇಲ್ಲ. ಹಾಗಿದ್ರೆ ಏನ ಫಸ್ಟ್ ಫೈಂಡ್ ಮಾಡೋಣ, ಆಮೇಲೆ ಸಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ. ಫಸ್ಟ್ ಏನ ಕಂಡು ಹಿಡ್ಕೊಳ್ಳೋಣ. ಸರಿ. ಹೌ ಟು ಫೈಂಡ್? ವಿತ್ ದ ಹೆಲ್ಪ್ ಆಫ್ ಜನರಲ್ ಟರ್ಮ್. ಇವಾಗ ಫಸ್ಟ್ ಜನರಲ್ ಟರ್ಮ್, ಆಮೇಲೆ ಸಮ್ ಫಾರ್ಮುಲಾ. ಸರಿನಾ? ಈಗ n ಏನಿದೆ ಇಲ್ಲಿ? n is equal to 22. ಸರಿ. n is equal to a plus n minus 1 into d. a ಎಷ್ಟಿದೆ? a22 ಇದೆ. ಹೌದಾ? a is ಗೊತ್ತಿಲ್ಲ. ಪ್ಲಸ್ n ಏನಿದೆ? n is 22 minus 1 into d is 7. Okay. Now ನೋಡಿ, a22 22nd term ಏನಿದೆ? 149 is equal to a plus 22 minus 1 is 21. 21 into 7 ಮಾಡಿದ್ರೆ 147. ಕರೆಕ್ಟಾ?
Am I right? Yes. So 149 is equal to a plus 147. So ನಾನು ಏನು ಮಾಡ್ತೀನಿ 149 ನ ಹಾಗೆ ಇಡ್ತೀನಿ 147 ನ LHS ತಗೊಂಡ್ಬರ್ತೀನಿ which is equal to a. So a is equal to 149 minus 147 ಮಾಡಿದ್ರೆ you will get 2. a ಎಷ್ಟು ಬಂತು 2 ಬಂತು. That is second term. That is second first term. Okay, a is equal to 2 bantu. We need to find the sum of 22 terms of an AP. So hagidre Sn is equal to n by 2 into a plus l. Okay, so here ಬರಿಬೇಕಾಗಿತ್ತು ಮರೆತು ಹೋದೆ. Okay, so here ಏನಿದು this is nothing but l. Okay, 822 ಏನಿದೆಲ್ಲ this is nothing but lost term. ಹಾಗೆ n is equal to 22. ಸರಿ, ಈಗ S22 is equal to 22 by 2 into a ಎಷ್ಟು ಬಂತು 2 ಬಂತು plus lost term ಎಷ್ಟಿದೆ 149. Okay, lost term is 149. So S22 is equal to 2 ones are 2 11s. This is 11. Okay, so 149 plus 2 ಮಾಡಿದಾಗ what you will get 151 ಬರುತ್ತೆ. ಈಗ 11 ones are 11 5 is 55 plus 1 is 56. 11 ones are 11 plus 5 is 16. So ಹಾಗಿದ್ರೆ sum of first 22 terms of an AP ಎಷ್ಟಾಗುತ್ತೆ which will be equal to 1661. Okay, ಎಷ್ಟು 1661 will be the sum of first 22 terms of an AP. ಅರ್ಥ ಆಯ್ತಾ? Got it? ಸರಿ. So ಇದು ಪ್ರಶ್ನೆಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳೇ. ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನನ್ನ ಕಲಿತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. What we have learned. Complete arithmetic progression ಅನ್ನುವ ಚಾಪ್ಟರ್ ನ ನಾವು ಕಲಿತ್ವಿ, ಡಿಸ್ಕಸ್ ಮಾಡಿದ್ವಿ. ಹೌದಾ? ಆಲ್ರೆಡಿ ನಾವು ಇದನ್ನ ಪೂರ್ತಿ ಎಳೆಯಾಗಿ ಕಲ್ತ್ಕೊಂಡಿದ್ವಿ. ಯಾವಾಗ ಆಲ್ರೆಡಿ ಲೆಕ್ಚರ್ ವಿಡಿಯೋಸ್, ಬಟ್ ಇವಾಗ ಎಕ್ಸಾಮ್ ಟೈಮ್ ಅಲ್ಲಿ ಸಮರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಹೌದಾ? ಸೊ ಕಂಪ್ಲೀಟ್ ಇದರಲ್ಲಿ ಒಂದು ಚಾಪ್ಟರ್ ಅಲ್ಲಿ ಬರತಕ್ಕಂತ ಫಾರ್ಮುಲಾಸ್ಗಳಾಗಿರಬಹುದು ಅಥವಾ ಕಾನ್ಸೆಪ್ಟ್ ಆಗಿರಬಹುದು, ಅದನ್ನ ಅರ್ಥ ಮಾಡ್ಕೊಂಡು ಕೆಲವೊಂದು ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈ ಒಂದು ವಿಡಿಯೋಸ್ಗಳನ್ನ ಉಪಯೋಗ ಮಾಡ್ಕೊಳ್ಳಿ ಮಕ್ಕಳೇ. ನಾನು ತುಂಬಾ ಸರಿ ಹೇಳಿದ್ದೀನಿ, ಇವತ್ತಿನ ಸೆಷನ್ ಅಲ್ಲಿ ಹೇಳಿದೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡೋ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ನಿಮ್ಮ ತುಂಬಾ ಜನರ ತಲೆಯಲ್ಲಿ ಇದೆ ನನಗೆ ಗೊತ್ತು. ಹೌದಾ? ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಬೇಕು ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ and it should be expected actually as a student. ಹೌದಾ? ಸೊ ಸ್ಟೂಡೆಂಟ್ಸ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಕೇಳ್ತಿದ್ರೆ they are going to come soon. Okay, so ಬೇಗ ಬರುತ್ತೆ ನಿಮಗೆ ಸಿಗುತ್ತೆ ಆ ವಿಡಿಯೋಸ್. ಬಟ್ ಕಾನ್ಸೆಪ್ಚುಯಲ್ ವೈಸ್ ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ಈ ರಿವಿಷನ್ ಸೆಷನ್ ಇದೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ ನ ಜೊತೆಗೆ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ, ಕಂಪ್ಲೀಟ್ ಚಾಪ್ಟರ್ ರಿವೈಸ್ ಮಾಡೋದಕ್ಕೆ ನಾನು ಇಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.